ಇಬ್ರಿಯರಿಗೆ ಬರೆದ ಪತ್ರಿಕೆಯ 13 ಅಧ್ಯಾಯಗಳಲ್ಲಿ ಅನೇಕ ರೀತಿಯ ಒಂದು ನಾವು ಪ್ರಾರಂಭದಲ್ಲಿ ನೋಡ್ತಾ ಬಂದಿದ್ದೇವೆ. ಈ ಪತ್ರಿಕೆಯ ಮೂಲ ಉದ್ದೇಶ ಹಿಂಜರಿದಂತವರು, ಸಭೆಯಾಗಿ ಕೂಡಿಕೊಳ್ಳುವುದನ್ನ ರೂಢಿಯಾಗಿ ಬಿಟ್ಟಂತವರು ತಿರುಗಿ ದೇವರ ಸನ್ನಿಧಿಗೆ ಬರಬೇಕು, ದೇವರನ್ನ ಆರಾಧನೆ ಮಾಡಬೇಕು, ಅವರು ಸಂತೃಪ್ತಿಯಾಗಿರಬೇಕು, ವಾಕ್ಯಕ್ಕೆ ವಿಧೇಯರಾಗಿರಬೇಕೆಂಬ ಉದ್ದೇಶದಿಂದ ಆ ಗ್ರಂಥಕರ್ತನು ಈ ಒಂದು ಗ್ರಂಥವನ್ನ ಬರೆದ ಹಾಗೆ ನೋಡ್ತೇವೆ ಪ್ರೇರೆ. ಈ ಪತ್ರಿಕೆಯನ್ನು ಬಹಳಷ್ಟು ಗ್ರಂಥ ಸತ್ಯವೇದ ಪಂಡಿತರು, ಅನೇಕ ಭಕ್ತರು ಹೇಳುವಂಥದ್ದು ಇದನ್ನು ಪೌಲನೇ ಬರೆದಿರುತ್ತಾನೆ ಎಂಬುದಾಗಿ ಸ್ಪಷ್ಟವಾದ ರೀತಿಯಲ್ಲಿ ಪೌಲನ ಪತ್ರಿಕೆಗಳಲ್ಲಿ ಬರೆಯಲ್ಪಟ್ಟಂತ ಕೊನೆಯ ಮತ್ತು ಪ್ರಾರಂಭದ ವಾಕ್ಯದ ಆಧಾರದ ಮೇಲೆ ಇದನ್ನ ಪೌಲನೇ ಬರೆದಿರುವುದಾಗಿ ಹೇಳುವುದನ್ನು ನಾವು ಕಾಣ್ತೇವೆ. ಮಾತ್ರವಲ್ಲ ಪ್ರೇರೆ, ಈ ಒಂದು ಗ್ರಂಥವು ನಾವು ಗಮನಿಸುವಾಗ ಈಗಾಗಲೇ ಹೇಳಿದೆ, ಹಿಂಜರಿದಂತವರು ಹಿಂತಿರುಗಿ ಬರಬೇಕೆಂಬಂತ ಹಂಬಲದಿಂದ, ಆಸೆಯಿಂದ ಬರೆಯಲ್ಪಟ್ಟಂತಹ ಪತ್ರಿಕೆಯು ಇದಾಗಿದೆ. ಈ ಪತ್ರಿಕೆಯಲ್ಲಿ ನಾವು ಈಗಾಗಲೇ ಈ ಪತ್ರಿಕೆ ಪ್ರಾರಂಭದಿಂದಲೂ ನಾವು ಕಲಿಯುತ್ತಾ ಬಂದಿದ್ದೇವೆ. ಈ ಪತ್ರಿಕೆಯಲ್ಲಿ ಮುಖ್ಯವಾಗಿ 5 ಎಚ್ಚರಿಕೆಗಳನ್ನು ಕುರಿತು ನಾವು ಧ್ಯಾನ ಮಾಡಿದ್ದೇವೆ. ಈ ಪತ್ರಿಕೆಯಲ್ಲಿ 5 ಎಚ್ಚರಿಕೆಗಳಿವೆ ಮತ್ತು ಈ ದಿನ ನಾವು ಕಲಿಯುವಂಥದ್ದು ಇಬ್ರಿಯರಿಗೆ ಬರೆದ ಪತ್ರಿಕೆಯ 13ನೇ ಅಧ್ಯಾಯದ 16ನೇ ವಾಕ್ಯವನ್ನು ಓದಿಕೊಂಡು ನಾವು ಮುಂದೆ ಹೋಗೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 16ನೇ ವಾಕ್ಯವನ್ನ ಈ ರಾತ್ರಿಯ ಧ್ಯಾನಕ್ಕಾಗಿ ನಾವು ಓದಿಕೊಳ್ಳೋಣ. ಇಲ್ಲಿ ಗಮನಿಸುವಾಗ 16ನೇ ವಾಕ್ಯ, ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಕರ್ತನ ಸ್ತೋತ್ರ ಉಂಟಾಗಲಿ. ಓದಿಕೊಂಡಂತ ವಾಕ್ಯ ಭಾಗವನ್ನು ಕರ್ತನು ತಾನೇ ಆಶೀರ್ವದಿಸಲಿ. ಈಗಾಗಲೇ ನಮ್ಮ ಜೊತೆ ಸೇವಕರಾಗಿರುವಂತ ಸುಂದರಣ್ಣನವರು ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಕರ್ತನು ಆ ಪ್ರಕಾರವಾಗಿ ನಾವೆಲ್ಲರೂ ಕಲಿತು ಕರ್ತನ ಸೇವೆಯಲ್ಲಿ ನಾವು ಉಪಯೋಗಿಸಲ್ಪಡುವಾಗ ದೇವರು ನಡೆಸಲಿ. ಪ್ರಿಯ ದೇವಜನರೇ, ನಾವು ಓದಿಕೊಂಡಂತ ಈ ವಾಕ್ಯ ಭಾಗದಲ್ಲಿ ಕಳೆದ ಸಾರಿ ವಾಕ್ಯ ಧ್ಯಾನ ಮಾಡುವಾಗ ನಾವು ನೋಡ್ತಾ ಇದ್ವು 3 ಕಾಣಿಕೆಗಳು ಎಂಬುದಾಗಿ. ಆದರೆ ಈ ದಿನ ಮತ್ತೊಂದು ರೀತಿಯಾಗಿ ಇದನ್ನು ನಾವು ಕಲಿಯುವುದಕ್ಕೆ ನಾವು ಮುಂದೆ ಹೋಗುತ್ತಾ ಇದ್ದೇವೆ. ಈ ಒಂದು 16ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು ಎಂಬುದಾಗಿ. ಹಾಗಾದ್ರೆ ಇದನ್ನು ಕಲಿಯುವುದಕ್ಕಿಂತ ಮುಂಚೆ ಈ ಗ್ರಂಥದ 5 ಎಚ್ಚರಿಕೆಗಳನ್ನ ಮತ್ತೊಮ್ಮೆ ನಾವು ಮೆಲುಕು ಹಾಕಿಕೊಂಡು ಈ ವಾಕ್ಯ ಬರೋಣ ಪ್ರೇರೆ. ಈ ಗ್ರಂಥದ ಪ್ರಾಮುಖ್ಯವಾಗಿರುವಂತಹ ಉದ್ದೇಶಗಳನ್ನ ನಾವು ನೋಡುತ್ತಾ ಬರೋಣ. ಒಂದೊಂದು ವಾಕ್ಯವಾಗಿ ನಾವು ಕಲಿಯುವಾಗ ಅಲ್ಲಿ ನೋಡ್ತೇವೆ ಪ್ರೇರೆ, ಆ ಪ್ರಾಮುಖ್ಯವಾಗಿ 5 ಎಚ್ಚರಿಕೆಗಳು. ಮೊದಲನೇದಾಗಿ ನೋಡುವಾಗ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಾಕ್ಯದಿಂದ ನಾವು ಗಮನಿಸ್ತೇವೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 1:4 ತನಕ ಇರುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ರಕ್ಷಣೆಯನ್ನು ನಿರ್ಲಕ್ಷಿಸಬೇಡಿರಿ. ಈ ಪತ್ರಿಕೆ ಬರೆಯಲ್ಪಟ್ಟದ ಗ್ರಂಥಕರ್ತ ಹೇಳುವಂಥದ್ದು, ತಾವು ಹೊಂದಿದಂತ ರಕ್ಷಣೆಯನ್ನ, ತಾವು ಪಡೆದುಕೊಂಡಿರುವಂತಹ ಉಚಿತವಾದ ರಕ್ಷಣೆಯ ಭಾಗ್ಯವನ್ನ, ರಕ್ಷಣೆ ಆನಂದವನ್ನ ನಿರ್ಲಕ್ಷಿಸಬೇಡಿರಿ ಎಂಬುದಾಗಿ ಮೊದಲನೆಯ ಎಚ್ಚರಿಕೆಯಾಗಿದೆ. ಎರಡನೇದಾಗಿ ನೋಡುವಾಗ ಅವಿದ್ಯರಾಗಬೇಡಿರಿ, ನಂಬಿಕೆ ಇಲ್ಲದವರಾಗಬೇಡಿರಿ ಎಂಬುದಾಗಿ 2ನೆಯ ಎಚ್ಚರಿಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 7ನೇ ವಾಕ್ಯ ಮತ್ತು 4ನೇ ಅಧ್ಯಾಯದ 2ನೇ ವಾಕ್ಯದಲ್ಲಿ ಈ ವಾಕ್ಯವನ್ನು ನೋಡ್ತೇವೆ. 7ನೇ ವಾಕ್ಯ ನೋಡ್ತೇವೆ, ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ಎಂಬುದಾಗಿ ಹೇಳುತ್ತಾ 4ನೇ ಅಧ್ಯಾಯದ 2ನೇ ವಾಕ್ಯ ನೋಡುವಾಗ ಅವರಿಗೆ ಶುಭ ವರ್ತಮಾನವು ಸಾರೋಣವಾಯಿತು ಎಂಬುದಾಗಿ ಇಲ್ಲಿ ನೋಡ್ತೇವೆ. ಇಲ್ಲಿ ಕೇಳುವಂಥದ್ದು ಅವಿದ್ಯರಾಗಬೇಡಿರಿ ಅಥವಾ ನಂಬಿಕೆ ಇಲ್ಲದವರಾಗಬೇಡಿರಿ, 2ನೆಯ ಎಚ್ಚರಿಕೆ. 3ನೇ ಎಚ್ಚರಿಕೆ ನೋಡುವಾಗ 5ನೇ ಅಧ್ಯಾಯದ 11ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. 3ನೇ ಎಚ್ಚರಿಕೆಯನ್ನು ಗಮನಿಸುವಾಗ ಅಲ್ಲಿ ನೋಡ್ತೇವೆ ಪ್ರೇರೆ, ಯಾಕಂದ್ರೆ ಬಹಳ ಎಚ್ಚರಿಕೆ ಮಾತುಗಳನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಗ್ರಂಥಕರ್ತನು ಹೇಳುವಂಥದ್ದು, ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು, ಆದರೆ ನಿಮ್ಮ ಕಿವಿಗಳು ಮಂದವಾದ್ದರಿಂದ ಇದನ್ನು ವಿವರಿಸುವುದು ಕಷ್ಟವಾಗಿದೆ. ಅಂದ್ರೆ ಬಿದ್ದು ಹೋಗಬೇಡಿರಿ. ಮೊದಲದಾಗಿ ರಕ್ಷಣೆಯನ್ನ ನಿರ್ಲಕ್ಷಿಸಬೇಡಿರಿ, 2ನೇದಾಗಿ ಅವಿಧರಾಗಬೇಡಿರಿ, ನಂಬಿಕೆಯಿಲ್ಲದವರಾಗಬೇಡ್ರಿ, ಮತ್ತು 3ನೇದಾಗಿ ನೋಡುವಾಗ ಬಿದ್ದು ಹೋಗಬೇಡಿರಿ ಎಂಬುದಾಗಿ ನೋಡುತ್ತೇವೆ ಪ್ರೇರೆ. ಯಾಕೆಂದ್ರೆ ಇವತ್ತು ಸಭೆಗಳಲ್ಲಿ ನೋಡುತ್ತೇವೆ, ಪ್ರಾರಂಭದಲ್ಲಿದ್ದಂತ ಸಂಖ್ಯೆಗಳು, ವಿಶ್ವಾಸಿಗಳು ಬಿದ್ದು ಹೋಗಿದ್ದಾರೆ, ಸೇವಕರು ಬಿದ್ದು ಹೋಗಿದ್ದಾರೆ, ಸಭಾ ಹಿರಿಯರು ಬಿದ್ದು ಹೋಗಿದ್ದಾರೆ, ಬಿದ್ದು ಹೋಗ್ತಾ ಇದ್ದಾರೆ ಪ್ರೇರೆ, ಅಂದ್ರೆ ಹಿಂಜರಿದು ಹೋಗುತ್ತಿದ್ದಾರೆ. ಯಾಕೆಂದ್ರೆ ನಾವು ನೋಡುವಾಗ ಅನೇಕರು ಪ್ರಾರಂಭದಲ್ಲಿ ಕರ್ತನ ಯೇಸುಸ್ವಾಮಿಯನ್ನು ನಂಬುವಾಗ ಬಹಳಷ್ಟು ಉತ್ಸಾಹ ತೋರಿಸುತ್ತಾರೆ. ಅನೇಕ ಸಲ ಹೇಳುವಂಥದ್ದು, ನಾವು ಹಳ್ಳಿಯ ಪ್ರಾಂತಗಳಲ್ಲಿ ಸೇವೆ ಮಾಡಿದ್ರಿಂದ ಆ ಸಂಖ್ಯೆ ಬೆಳೆದಿದ್ದನ್ನ, ಬಿದ್ದು ಹೋಗಿದ್ದನ್ನು ಕಾಣ್ತೇವೆ. ಅದರಿಂದ ನಮಗೆ ಸರ್ವಸಾಮಾನ್ಯವಾಗಿರುತ್ತೆ. ಯಾಕೆಂದ್ರೆ ಆ ಹೊಸ ಜನ ಬಂದಾಗ ನಾವು ಹುಮ್ಮಸ್ಸು ಪಡೋದಿಲ್ಲ, ಯಾಕಂದ್ರೆ ನಮ್ಗೆ ಗೊತ್ತು, ಯಾಕೆ ಯಾರ್ಯಾರು ಯಾವ ರೀತಿಯಲ್ಲಿ ಬರ್ತಾರೆ ಅದರ ಮೇಲೆ ನಾವು ನೋಡ್ತೇವೆ. ಯಾಕೆಂದ್ರೆ ಅನೇಕ ಈ ದಿನದಲ್ಲಿ ಬಹಳಷ್ಟು ಜನ ಮೊದಲನೇದಾಗಿ ಶಾರೀರಿಕವಾಗಿರುವಂತ
ಆಸೆಗಳಿಗೋಸ್ಕರವಾಗಿ, ಶಾರೀರಿಕವಾಗಿರುವಂತ ಮೇಲು ಅಥವಾ ಶಾರೀರಿಕವಾಗಿರುವಂತ ರಕ್ಷಣೆ. ಯಾಕೆಂದ್ರೆ ನಾವು ಇರುವಂತ ನಮ್ಮ ಪ್ರಾಂತದಲ್ಲಿ ಈಗ ನಮ್ಮ ಸೋದರ ಸುಂದರನ ಪ್ರಾರ್ಥನೆ ಮಾಡಿದಂತ ಆ ಕೊಡಿಗಳ್ಳಿ ಪ್ರಾಂತದಲ್ಲಿ ಒಂದು ರೀತಿಯ ಸೇವೆ ನಡೀತಾ ಇದೆ. ಆ ವಾಕ್ಯವನ್ನು ಹೇಳಿ ನಡೆಸೋದ್ರೆ ಬಹಳಷ್ಟು ಕಡಿಮೆ. ದೇವರ ಕಡೆ ಬರೋದಕ್ಕೋಸ್ಕರವಾಗಿ ಬಟ್ಟೆ, ಅಕ್ಕಿ, ರಾಗಿ, ಗೋಧಿ ಕೊಟ್ಟು ಕರೆಯುವಂತ ಜನರನ್ನು ಕಾಣ್ತೇವೆ. ಪ್ರಿಯ ದೇವಜನ ಹೇಳುವಂತದ್ದು ನಾನು ಇಲ್ಲಿ ಇಂಥವ್ರು ಬಿದ್ದು ಹೋಗ್ತಾರೆ ಎಂಬುದಾಗಿ. ಆದರೆ ಯೇಸುವೆ ಕ್ರಿಸ್ತನೆಂದು ನಂಬಿ ರಕ್ಷಿಸಲ್ಪಟ್ಟಂತವ್ರು ಬಿದ್ದು ಹೋದರೆ ಅಂತವ್ರು ಸಹ ಬಿದ್ದು ಹೋಗ್ತಾರೆ. ಆದ್ದರಿಂದ ಇಲ್ಲಿ ನೋಡುವಂಥದ್ದು ಬಿದ್ದು ಹೋಗಬೇಡಿರಿ, ದೃಢವಾಗಿ ನಿಂತುಕೊಳ್ಳಿರಿ. ಯಾಕೆ ಕರ್ತನ ಯೇಸು ಕ್ರಿಸ್ತರನ್ನು ನಂಬುವಂಥದ್ದು ನಾನು ಅನೇಕ ಸಾರಿ ನಮ್ಮ ವಾಕ್ಯ ಸಂದೇಶದಲ್ಲಿ ನಮ್ಮ ಸಭೆಯೊಟ್ಟಿಗೆ ಅನೇಕರೊಟ್ಟಿಗೆ ಮಾತನಾಡುವಾಗ ಕ್ರಿಸ್ತನ ಸಹ ಹೇಳಿದ್ದು, ಇದು ಕ್ರಿಸ್ತನ ನಂಬಿ ಆತನೊಡ ನಡೆಯುವಂಥದ್ದು, ಆತನೊಟ್ಟಿಗೆ ಜೀವಿಸುವಂಥದ್ದು ಇದು ಹೂವಿನ ಹಾಸಿಗೆ ಅಲ್ಲ, ಮುಳ್ಳಿನ ಹಾಸಿಗೆ. ಬಹಳ ಎಚ್ಚರಿಕೆಯಿಂದ, ಗಮನದಿಂದ, ಭಯಭಕ್ತಿಯಿಂದ ಜೀವಿಸುವಂತ ಒಂದು ಹಾಸಿಗೆ ಆಗಿದೆ ಪ್ರೇರೆ. ಆದ್ದರಿಂದ ಅನೇಕರು ಹೂವಿನ ಹಾಸಿಗೆ, ಸಂತೃಪ್ತಿ, ಸಂತೋಷ ಎಂಬುದಾಗಿ ಬರ್ತಾರೆ, ಆಮೇಲೆ ಬಿದ್ದು ಹೋಗ್ತಾರೆ. ಆದ್ದರಿಂದ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ನಾವುಗಳು ಈ ಗ್ರಂಥಕರ್ತನು ಹೇಳಲ್ಪಟ್ಟಂತೆ ಯೆಹೂದ್ಯರು ಬಿದ್ದು ಹೋದಂತ ಸ್ಥಿತಿಯಲ್ಲಿದ್ದಾಗ ಬಿದ್ದು ಹೋಗದೆ ದೃಢವಾಗಿ ಸ್ಥಿರವಾಗಿ ನಿಂತು ಕರ್ತನನ್ನ ಘನಪಡಿಸಬೇಕೆಂಬಂತ ಹಂಬಲದಿಂದ ಈ ವಾಕ್ಯ ಬರೆಯಲ್ಪಟ್ಟಿದೆ ಪ್ರೇರೆ. ಯಾಕೆಂದ್ರೆ ಈಗ ಅನೇಕ ಭಕ್ತರುಗಳು ಅನೇಕ ರೀತಿಯ ಸೋಲುಗಳು, ಕಷ್ಟಗಳು, ನೋವುಗಳು ಉಂಟಾದಾಗ ಬಿದ್ದು ಹೋಗ್ತಾರೆ. ಆದ್ರೆ ಎಂತಹ ಕಾಲವಾದರು, ಯಾಕೆಂದ್ರೆ ಬಿದ್ದು ಹೋಗದೆ ದೃಢವಾಗಿ ನಿಂತುಕೊಂಡಂತ ನಮ್ಮ ಪೂರ್ವಿಕರಾಗಿರುವಂತ ಒಬ್ಬರು ಯೋಬನ ಸ್ಥಿತಿ ನಾವು ಕಾಣ್ತೇವಲ್ಲ ಪ್ರೇರೆ. ತನ್ನ ಕುಟುಂಬವು, ತನಗಿರುವಂತ ಸರ್ವ ಸಂಪತ್ತು, ಕೊನೆಗೆ ತನ್ನ ದೇಹಕ್ಕೆ ದೇಹವೇ ಸ್ಪಂದಿಸದೆ ಚರ್ಮಕ್ಕೆ ಚರ್ಮವೇ ಕಿತ್ತುವುದ ಸ್ಥಿತಿಯಲ್ಲಿಯೂ ಯೋಬನು ಬಿದ್ದು ಹೋಗ್ಲಿಲ್ಲ, ದೇವರ ಪ್ರೀತಿಯನ್ನ ಕಳೆದುಕೊಳ್ಳಲಿಲ್ಲ ಪ್ರೇರೆ. ಈಗ ಅನೇಕ ಉದಾಹರಣೆಗಳು ನಮಗಿದೆ ಪ್ರೇರೆ. ಆದ ಕಾರಣ ಬಿದ್ದು ಹೋಗಬೇಡಿರಿ ಎಂಬುದಾಗಿ 3ನೇ ಎಚ್ಚರಿಕೆ ನಾವು ಕಾಣ್ತೇವೆ. 4ನೇ ಎಚ್ಚರಿಕೆ ನೋಡುವಾಗ ಹೊಸೊಡಂಬಡಿಕೆಯನ್ನು ತಿರಸ್ಕರಿಸಬೇಡಿರಿ, ಪಾಪದಲ್ಲಿ ಮುಂದುವರಿಯಬೇಡಿರಿ ಎಂಬುದಾಗಿ 10ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ ಈ ಭಾಗವನ್ನ 4ನೇ ಎಚ್ಚರಿಕೆ ಮಾತನ್ನ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 26ನೇ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಯಾಕೆಂದ್ರೆ ಸತ್ಯದ ಪ್ರಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಹಾಗಾದ್ರೆ ಇದು ಹೊಸ ಒಡಂಬಡಿಕೆಯನ್ನು ತಿರಸ್ಕರಿಸಬೇಡಿರಿ. ಇವತ್ತು ನಾನು ಬಹಳಷ್ಟು ಸಾರಿ ಸಭೆಗಳ ಬಗ್ಗೆ ಮಾತಾಡುವಂತನಾಗಿದ್ದೇನೆ. ನನಗೆ ಬಹಳ ಒಂದು ವೇದನೆ ಮತ್ತು ನನಗೆ ಒಂದು ಸಂತೋಷ ಅಂದ್ರೆ ವಾಕ್ಯಾನುಸಾರದ ಸಭೆಯಲ್ಲಿ ಬೆಳೆಯುತ್ತಿರುವಂತ ನಾವುಗಳು, ಕ್ರಮಾನುಸಾರದ ಸಭೆಯಲ್ಲಿ ಬೆಳೆಯುತ್ತಿರುವಂತ ನಾವುಗಳು, ಆ ಸಹೋದರ ಆ ಸಭೆ ಎಂಬುದಾಗಿ ಹೇಳುವಾಗ ಇದರಲ್ಲಿರುವಂತ ಒಂದು ಐಕ್ಯತೆ, ಕ್ರಮ, ಸಿದ್ಧಾಂತಗಳು ಅಂದ್ರೆ ಸಭೆ ಸಹವಾಸ, ಸಭೆ ಎಂಬುದಾಗಿ ನೋಡುವಾಗ ಪ್ರೇರೆ. ಯಾಕೆಂದ್ರೆ ಅನೇಕ ಆ ಸಭೆಗಳನ್ನ ಅನೇಕ ಕಡೆ ನಾವು ಹೋಗಿ ಬರುವಾಗ ಅನೇಕ ದುಃಖಕ್ಕೆ ಆಗುವಂಥದ್ದು. ಯಾಕೆಂದ್ರೆ ಇಲ್ಲಿ ಗಮನಿಸುವಂಥದ್ದು ಹೊಸ ಒಡಂಬಡಿಕೆ ಎಂಬುದಾಗಿ ನೋಡುವಾಗ ಹೊಸ ಒಡಂಬಡಿಕೆನ ತಿರಸ್ಕರಿಸಬೇಡಿರಿ. ಕರ್ತನಾದ ಯೇಸು ಕ್ರಿಸ್ತನು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿ ಎಂಬುದಾಗಿ ನಾವು ಓದುವಾಗ ಮತ್ತು ಭಕ್ತನಾಗಿರೋ ಪೌಲನು ಕೊರಿಂಥ ಪತ್ರಿಕೆ ಹೇಳುವಂಥದ್ದು ಅದೇನೆಂದರೆ, ಈ ಉಪದೇಶವನ್ನು ನನ್ನ ಕರ್ತನಿಂದ ಹೊಂದಿದ್ದೀನಿ ಎಂಬುದಾಗಿ. ಸಭೆಯ ಸಂಸ್ಕಾರ, ಕರ್ತನ ಮೇಜು, ಇದು ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆಯಲ್ಲಿ ಕರ್ತನ ಮೇಜು ಇತ್ತು, ಯಜ್ಞವೇದಿ ಇತ್ತು. ಆ ದಿನದಲ್ಲಿ ಇದ್ದಂಥದ್ದು ಕೇವಲ ಯಾಜಕರು ಮಾತ್ರ ಅಲ್ಲಿರುವಂತ ಒಂದು ಸ್ಥಳ, ಸಿದ್ಧಾಂತಗಳು, ನಿಯಮಗಳು. ಹೊಸ ಒಡಂಬಡಿಕೆಗೆ ಬಂದಾಗ ದೇವರ ಮಕ್ಕಳಾಗಿ ಕರ್ತನ ಆಲಯದಲ್ಲಿ ಅಥವಾ ದೇವರ ಸಭೆಯಲ್ಲಿ ಕೂಡಿ ಬರುವಂತ ನಾವೆಲ್ಲರೂ ಸಹೋದರಿಯರು, ಹೆಚ್ಚು ಕಡಿಮೆ ಏನಿಲ್ಲ. ನಾವೆಲ್ಲರೂ ಸಹ ಕರೆಯಲ್ಪಟ್ಟವರು, ನಾವೆಲ್ಲರೂ ಆರಿಸಲ್ಪಟ್ಟವರು, ರಾಜವಂಶಸ್ಥರಾದ ಯಾಜಕರು ಎಂಬುದಾಗಿ ನೋಡ್ತೇವೆ. ಹೊಸ ಒಡಂಬಡಿಕೆಯನ್ನ ತಿರಸ್ಕರಿಸಲ್ಪಟ್ಟು ಇಂದಿಗೂ ಹಳೆ ಒಡಂಬಡಿಕೆ ರೀತಿಯ ಪದ್ಧತಿಗಳನ್ನು ಆಚರಿಸುತ್ತಾ ಪ್ರೇರಣೆ ಗಮನಿಸರಿ. ಹೊಸ ಒಡಂಬಡಿಕೆಯನ್ನು ತಿರಸ್ಕರಿಸಬೇಡಿರಿ, ಪಾಪದಲ್ಲಿ ಮುಂದುವರಿಯಬೇಡಿರಿ ಎಂಬುದಾಗಿ 4ನೇ ಎಚ್ಚರಿಕೆ. 5ನೇ ಎಚ್ಚರಿಕೆಯನ್ನು ಸಹ ನಾವು ನೋಡುವಾಗ 5ನೇ ಎಚ್ಚರಿಕೆ ಇಬ್ರಿಯ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ. ಇಲ್ಲಿ ಬರೆಯಲ್ಪಟ್ಟಿರುವಂತದ್ದು, ದೇವರ ಮಾತನ್ನ ಕೇಳಿಸಿಕೊಳ್ಳಲು ತಿರಸ್ಕರಿಸಬೇಡಿರಿ. ವಾಕ್ಯವನ್ನು ಕೇಳಿಸಿಕೊಳ್ಳಲು ತಿರಸ್ಕರಿಸುವಂಥದ್ದು. ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ದೇವರು ಪ್ರೇರೆ. ಯಾಕೆಂದ್ರೆ ನಾಳೆ ನಮ್ಮದೆಲ್ಲ ಪ್ರೇರೆ. ಈಗಿನ ಕಾಲದಲ್ಲಿ ನಾವು ಕಾಣುತ್ತಿರುವಂತ ಭಯಂಕರವಾದ ಅಪಾಯಗಳು, ಈಗಾಗಲೇ ಅಲ್ಲಲ್ಲಿ ಮಳೆ ಪ್ರಾರಂಭವಾಗಿದೆ, ಅಲಕಲ್ಲಿನ ಮಳೆ. ಈ ಮಳೆಯಿಂದ ಅನೇಕ ಅನಾಹುತಗಳು, ಯಾವ ರೀತಿಯಾಗಿ ಆ ನೋವುಗಳು, ಸಂಕಟಗಳು ಸಂಭವಿಸುತ್ತೋ ನಮಗೆ ಗೊತ್ತಿಲ್ಲ. ಆದ್ರೆ ನಾವು ಜೀವಂತವಾಗಿರುವಾಗ, ಸಮಯ ಸಿಕ್ಕಿದಾಗ, ಒಂದು ವೇಳೆ ದೇವರ ವಾಕ್ಯನ ಕೇಳಿಸಿಕೊಳ್ಳಬೇಕೆಂಬ ಹಂಬಲ ನಮಗಿದ್ದಾಗ, ಯಾಕೆಂದ್ರೆ ದೇವರ ಮಾತನ್ನು ಕೇಳಿಸಿಕೊಳ್ಳಲು ತಿರಸ್ಕಾರ ಮಾಡುವಂಥದ್ದು ಬೇಗ ಬಿಟ್ಟಿ ರೀತಿ ಇಲ್ಲ ಪ್ರೇರೆ. ವಾಕ್ಯವನ್ನ
ಕೇಳಿಸಿಕೊಳ್ಳಬೇಕು. ದೇವರು ಮಾತನಾಡುವಂಥದ್ದು, ಕರ್ತನ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ನಾವು ಸಂಸಿದ್ಧರಾಗಿರಬೇಕೆಂಬಂತ ಎಚ್ಚರಿಕೆಯನ್ನ ನಾವು ಕಾಣ್ತಾ ಇದ್ದೇವೆ. ಇವು 5 ಎಚ್ಚರಿಕೆಗಳು ಸತ್ಯವೇದದಲ್ಲಿ ಮತ್ತು ಇಬ್ರಿಯ ಪತ್ರಿಕೆಯಲ್ಲಿ ಕೊಡಲ್ಪಟ್ಟಂತ 5 ಎಚ್ಚರಿಕೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಈ 5 ಎಚ್ಚರಿಕೆ ಉಳ್ಳವರಾಗಿ ನಾವು ಹೀಗೆ ರಕ್ಷಣೆನ ನಿರ್ಲಕ್ಷ್ಯ ಮಾಡದೆ, ಅವಿಧರಾಗಿರದೆ, ಬಿದ್ದು ಹೋಗದೆ, ಹೊಸ ಒಡಂಬಡಿಕೆಯನ್ನು ತಿರಸ್ಕರಿಸದೆ, ದೇವರ ಮಾತನ್ನು ಕೇಳಲು ತಿರಸ್ಕಾರ ಮಾಡದೆ, ನಾವು ಆತನ ಸ್ವರಕ್ಕೆ ಕಿವಿಗೊಟ್ಟು ನಮ್ಮ ರಕ್ಷಣೆಯನ್ನ ನಾವು ಕಾಪಾಡಿಕೊಳ್ಳುತ್ತಾ ಕರ್ತನು ಬರುವ ತನಕ, ನಾವು ಎತ್ತಲ್ಪಡುವ ತನಕ, ಪ್ರಿಯ ದೇವ ಜನರೇ, ಈ ಲೋಕದಲ್ಲಿ ನಮಗೆ ಸಂಕಟ ಉಂಟು ಎಂಬುದಾಗಿ ಪೌಲನು ಹೇಳ್ತಾನೆ. ಶ್ರಮೆ ಇದೆ, ಶಾರೀರಿಕವಾದ ರೀತಿಯ ಕಾಯಿಲೆಗಳು, ಕಷ್ಟಗಳು, ಆತ್ಮಿಕವಾದ ಹೋರಾಟಗಳು, ಸಹೋದರರ ಮಧ್ಯದಲ್ಲಿ, ಸಭೆಗಳ ಮಧ್ಯದಲ್ಲಿ ಅನೇಕ ರೀತಿ ಇಕ್ಕಟ್ಟುಗಳ ನಡುವೆ ಪ್ರಿಯ ದೇವ ಜನರೇ, ನಮಗೋಸ್ಕರ ಪ್ರಾಣವನ್ನು ಕೊಟ್ಟಂತ ಕರ್ತನಾದ ಯೇಸು ಕ್ರಿಸ್ತನ ನಮಗೆ ವ್ಯಕ್ತಿಗತವಾದ ಸಂಬಂಧ. ಯಾಕೆಂದ್ರೆ ಆತನೆಂದಿಗೂ ನಮ್ಮನ್ನು ತೊರೆಯುವುದಿಲ್ಲ ಎಂಬುದಾಗಿ ಹೇಳ್ತೇನೆ ಪ್ರೇರೆ. ನಾವೆಷ್ಟೋ ಸಾರಿ ಹಿಂಜರಿಯುವಂತ ಸ್ಥಿತಿಗೆ, ಸೋತು ಹೋದ ಸ್ಥಿತಿಗೆ ಬಂದರು, ಎತ್ತ ತಾಯಿ ಅಂತ ನಮ್ಮನ್ನು ಸಂತೈಸಿ ತನ್ನ ಕರಗಳಲ್ಲಿ ಹಿಡಿದುಕೊಂಡು ನಮ್ಮನ್ನ ಕೈ ಹಿಡಿದು ನಡೆಸುವಂತ ನಮ್ಮ ಕುರುಬನು ನಮ್ಮೊಟ್ಟಿಗಿರುವಾಗ, ನಮ್ಮ ಜೊತೆಗಾರನು, ನಮ್ಮ ಸ್ನೇಹಿತನು, ನಮ್ಮ ತಂದೆಯಾಗಿರುವಾಗ ಪ್ರಿಯ ದೇವ ಜನರೇ, ಇಹಲೋಕದ ಮಾನವರಾಗಿ ಅನೇಕ ಮನುಷ್ಯರು ಪ್ರಿಯ ದೇವ ಜನರೇ, ಒಂದು ವೇಳೆ ನಾನು ಹೇಳುವಂಥದ್ದು ನಮಗೆ ಹಿರಿಯರಾಗಿರುವಂತ ಆಗಿರಬಹುದು, ಅನೇಕ ರೀತಿಯ ಶೋಧಗಳು ಬರುತ್ತೆ, ಹಿಂಸೆ ಬರುತ್ತೆ. ಆದರೆ ಪ್ರಿಯ ದೇವ ಜನರೇ, ನಮಗಾಗಿ ಪ್ರಾಣವನ್ನು ಕೊಟ್ಟಂತ ಕ್ರಿಸ್ತನು ನೀನ್ ಯಾರು ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳುವಾಗ ನಾವು ಬೇಸರವಾಗಬೇಕು. ಆತನೆಂದಿಗೂ ಹೇಳುವುದಿಲ್ಲ ಪ್ರೇರೆ. ಯಾಕೆಂದ್ರೆ ಭಯಂಕರವಾದ ಪಾಪ ಮಾಡುತ್ತಿರುವಾಗಲೇ ಸಿಕ್ಕಿ ಬಿದ್ದಂತ ಆ ಭಯಂಕರವಾದ ಸ್ತ್ರೀಯನ್ನ, ಅಮ್ಮ ನಿನಗೆ ಯಾರು ಏನು ಮಾಡಲಿಲ್ಲ, ನಾನು ಏನು ಮಾಡಲಿಲ್ಲ ಎಂಬುದಾಗಿ ಹೇಳಿದ ಕರ್ತನು ನಮ್ಮನ್ನ ಕರೆದಿದ್ದಾನೆ ಪ್ರೇರೆ. ನಾನು ಹೇಳುವಂಥದ್ದು, ಅಂತ ದೇವರು ನಮಗಿದ್ದಾಗ ಈ 5 ಎಚ್ಚರಿಕೆಗಳು ನಿರ್ಲಕ್ಷ್ಯ ಮಾಡದೆ, ಅಭೀತರಾಗದೆ, ನಂಬಿಕೆ ಇಲ್ಲದವರಾಗಿರದೆ, ಪಾಪದಲ್ಲಿ ಮುಂದುವರೆಯದೆ, ಸ್ಥಿರವಾಗಿ ದೃಢವಾಗಿ ನಿಂತು ನಾವೇನ್ ಮಾಡಬೇಕೆಂಬಂತ ವಾಕ್ಯಕ್ಕೆ ನಾವೀಗ ಬರೋಣ ಪ್ರೇರೆ. ಅದೇ ಇಬ್ರಿಯ ಪತ್ರಿಕೆ 13:16 ಹೇಳಿದಂತ ಮಾತನ್ನ ನಾವು ಜ್ಞಾಪಕ ಮಾಡಿಕೊಳ್ಳುವಾಗ, ಗ್ರಂಥಕರ್ತನು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದ 16ನೇ ವಾಕ್ಯ, ನಾವೇನ್ ಮಾಡಬೇಕು? ಈ 5 ಎಚ್ಚರಿಕೆಯನ್ನ ಕೈಗೊಂಡು ನಡೆಯುತ್ತಾ ಕಷ್ಟ ಸಂಕಟ ನಷ್ಟವಾದರೂ 38 ವರ್ಷಗಳ ಕಾಲ ಬೆತಸ್ದ ಬಾವಿ ಹತ್ತಿರ ಬಿದ್ದಂತ ಒಬ್ಬ ವ್ಯಕ್ತಿ ನನ್ನನ್ನು ಕಾಪಾಡೋದಕ್ಕೋಸ್ಕರವಾಗಿ, ನನ್ನನ್ನು ಇರಿಸೋದಕ್ಕೋಸ್ಕರವಾಗಿ, ನನ್ನನ್ನು ಗುಣಪಡಿಸೋದಕ್ಕೋಸ್ಕರವಾಗಿ ಒಬ್ಬ ರಕ್ಷಕನು ಬರುತ್ತಾನೆಂಬುದಾಗಿ ಹಂಬಲದಿಂದ, ಆಶೆಯಿಂದ, ನಂಬಿಕೆಯಿಂದ ಎದುರು ನೋಡುತ್ತಿರುವಂತ ವ್ಯಕ್ತಿಯಾಗಿ ಎದುರು ನೋಡುತ್ತಿರುವ ನಾವುಗಳು ಏನ್ ಮಾಡಬೇಕೆಂಬುದಕ್ಕೋಸ್ಕರವಾಗಿ ಈ ವಾಕ್ಯ ನಮಗೆ ಹೇಳ್ತಾ ಇದೆ ಪ್ರಿಯರೇ. ಇಲ್ಲಿ ಗಮನಿಸೋಣ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳೆಂಬುದಾಗಿ ನಾವು ಕಾಣ್ತಾ ಇದ್ದೇವೆ. ಈ ರಾತ್ರಿ ಜಾವದಲ್ಲಿ ನಾವು ಕೇಳಿಸಿಕೊಂಡಂತ ಒಂದು ವಾಕ್ಯ ಪರೋಪಕಾರ. ಅದಕ್ಕಾಗಿ ನಾನು 4 ವಾಕ್ಯಗಳನ್ನು ಆರಿಸಿಕೊಂಡಿದ್ದೇನೆ, ಯಾವ ಕಾರ ಮಾಡಬೇಕೆಂಬುದಾಗಿ. ನೋಡಿದ್ರೆ ಪರೋಪಕಾರ, ಅದಕ್ಕಾಗಿ ಈ ರಾತ್ರಿ 4 ಕಾರಗಳ ಬಗ್ಗೆ, ಕಾರ ಎಂಬುದಾಗಿ ಹೇಳ್ತಿದ್ದ ಕಾರ, ಆ 4 ಕಾರಗಳ ಬಗ್ಗೆ ನಾನು ಹೇಳುವುದಕ್ಕೆ, ಕಲಿಯುವುದಕ್ಕೆ ಮತ್ತು ತಿಳಿಸುವುದಕ್ಕೆ ನಾನು ಇಷ್ಟವುಳ್ಳವನಾಗಿದ್ದೇನೆ. ನಾವು ನೋಡೋಣ. ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯದ 36ನೇ ವಾಕ್ಯದಲ್ಲಿ ಒಂದು ಕಾರ ಇದೆ. 36ನೇ ಅಧ್ಯಾಯದಲ್ಲಿ ಆ ವಾಕ್ಯವನ್ನು ಧ್ಯಾನ ಮಾಡೋಣ. ಯೊಪ್ಪದಲ್ಲಿ ತಬಿತ ಎಂಬ ಒಬ್ಬ ಶಿಷ್ಯಳಿದ್ದಳು. ಆ ಹೆಸರಿಗೆ ಗ್ರೀಕ್ ಭಾಷೆಯಲ್ಲಿ ದೋರ್ಕ ಎಂದರ್ಥ. ಆಕೆ ಸತ್ಕ್ರಿಯೆಗಳನ್ನು, ದಾನ ಧರ್ಮಗಳನ್ನು ಬಹಳವಾಗಿ ಮಾಡುತ್ತಿದ್ದಳು ಎಂಬುದಾಗಿ ನಾವು ಕಾಣ್ತೇವೆ. ಈ ವಾಕ್ಯ ಭಾಗವನ್ನ ಒಂದು ರೀತಿಯವಾಗಿ ನಾವು ಧ್ಯಾನ ಮಾಡಿದ್ದೇವೆ, ಕೇಳಿಸಿಕೊಂಡಿದ್ದೇವೆ. ಆದ್ರೆ ಈ ರಾತ್ರಿ ಇದಕ್ಕೆ ನಾನು ಕೊಡುವಂತ ಒಂದು ವಿಷಯ ಅಥವಾ ಅಂಶ, ಇದಕ್ಕೆ ಕೊಡುವಂತ ಒಂದು ಹೆಸರು, ಈ ತಬಿತ ಅಥವಾ ಈ ದೋರ್ಕಳು ಈಗ ಒಬ್ಬ ಟೈಲರ್ ಆಗಿದ್ದಾಳೆ ಎಂಬುದಾಗಿ ಕೆಳಗಡೆ ನೋಡ್ತೇವೆ. ಬಟ್ಟೆಯನ್ನ, ಯಾಕೆಂದ್ರೆ ಆಕೆಯು ಕಾಯಿಲೆಯಲ್ಲಿ ಬಿದ್ದು ಅವಳು ಬಹಳವಾಗಿ ಆ ಕಾಲದಲ್ಲಿ ಆಕೆ ರೋಗದಲ್ಲಿ ಬಿದ್ದು ಸತ್ತಳು ಎಂಬುದಾಗಿ ನೋಡ್ತೇವೆ. ಸತ್ತಂತ ಒಂದು ದೇಹವನ್ನು ಸ್ನಾನ ಮಾಡಿಸಿ ಕಾಯುತ್ತಿದ್ದಂತ ಆ ಊರಿನ ಸ್ತ್ರೀಯರೆಂಬುದಾಗಿ ನೋಡ್ತೇವೆ ಪ್ರೇರೆ. ಏನ್ ಹೇಳ್ತಾರೆ ಆಕೆಯ ಬಗ್ಗೆ? ಅವ್ರು ಹೇಳುವಂತ ಒಂದು ಮಾತು, ಆ ಸಾಕ್ಷಿಯನ್ನ ನಾವು ಕೇಳಿಸಿಕೊಳ್ಳುವಾಗ ನಮಗೆ ಏನೆಂಬುದಾಗಿ ಹೇಳ್ತಾರೆ ನೋಡ್ತೇವೆ ಪ್ರೇರೆ. ಅವರು ಬಂದಾಗ ವಿಧವೆಯರೆಲ್ಲರೂ ಅಳುತ್ತಾ ಅವನ ಹತ್ತಿರ ನಿಂತುಕೊಂಡು, 39ನೇ ವಾಕ್ಯ, ದೋರ್ಕಳು ತಮ್ಮ ಸಂಗಡ ಇದ್ದಾಗ ಮಾಡಿಕೊಟ್ಟಿದ್ದ ಒಳಂಗಿಗಳನ್ನ, ಮೇಲಂಗಿಗಳನ್ನು ತೋರಿಸಿದರು. ಈ ದೋರ್ಕಳು ಏನಾಗಿದ್ದಳು ಅಥವಾ ಈ ತಬಿತ, ಇವರು ಕೊಡುವ ಸಾಕ್ಷಿ ನೋಡುವಾಗ ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 16ನೇ ವಾಕ್ಯ ನೋಡುತ್ತೇವೆ.
ಧರ್ಮ ಮಾಡೋದನ್ನ, ಪರೋಪಕಾರ ಮಾಡೋದನ್ನ. ಹಾಗಾದ್ರೆ ಈಕೆ ಉಪಕಾರ ಮಾಡುವಳಾಗಿದ್ದಾಳೆ, ಮತ್ತೊಬ್ಬರ ಕುರಿತು ಚಿಂತಿಸುವಂತಳಾಗಿದ್ದಾಳೆ, ವಿಧವೆಯರ ಕುರಿತು. ಯಾಕೆಂದ್ರೆ ಮೇಲಂಗಿಗಳನ್ನ ಒಳಂಗಿಗಳನ್ನ ಇದು ಬಹಳಷ್ಟು ಕಷ್ಟ. ಯಾಕಂದ್ರೆ ಸುಮಾರು 3 ವರ್ಷಗಳ ಕಾಲ ಬಹಳಷ್ಟು ಕಷ್ಟಪಟ್ಟು ನಾನು ಟೈಲರ್ ಆಗಿದ್ದೇನೆ. ಆ ಕಷ್ಟಪಟ್ಟು ಟೈಲರಿಂಗ್ ಕಲ್ತಂತವ್ನು. 3 ವರ್ಷಗಳ ಕಾಲ ನಮ್ಮ ಸ್ವಗ್ರಾಮದಿಂದ ಪಕ್ಕದ ಒಂದು ಊರು, ಸುಮಾರು 3 ಹೆಚ್ಚು ಕಡಿಮೆ 4 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಬೆಳಿಗ್ಗೆ 9 ಗಂಟೆಗೆ ಹೋದ್ರೆ ಸಂಜೆ 6 ಗಂಟೆಗೆ ಬರ್ತಾ ಇದ್ದೆ, ಕಲಿಯುವುದಕ್ಕೋಸ್ಕರವಾಗಿ. ಆದ ಮೇಲೆ ಆ ಕಲಿಯುವಾಗ ಯಾಕೆ ಹೇಳ್ತೀನಿ ಅಂದ್ರೆ, ಈ ಮೇಲಂಗಿ ಒಳಂಗಿಗಳನ್ನು ಕುರಿತು ಹೇಳ್ತೇನೆ ಪ್ರಿಯರೇ. ಈ ಒಂದು ವೇಳೆ ಈ ಮೇಲಂಗಿಗಳನ್ನ ಯಾರಾದ್ರೂ ಹಳೆವು ಹಾಕಿಕೊಂಡಿರುವಂತಹ ವಸ್ತ್ರಗಳನ್ನು ತಂದು ಒಗೆದು, ಅಂದ್ರೆ ಆ ಬಟ್ಟೆ ತೊಳೆದು ಕ್ಲೀನ್ ಆಗಿದ್ದು ತಂದು, ಯಾವಾಗ ಆ ಟೈಲರ್ಗೆ ಬೋಣಿಗೆ ಎಂಬುದಾಗಿ ಹೇಳ್ತೇವಲ್ಲ, ಒಂದೆರಡು ಹೊಸ ಬಟ್ಟೆ ಹೊಲಿದ್ರೆ ದುಡ್ಡು ಬಂದು ಕೊಟ್ರೆ ಮಾತ್ರ ಹೊಲ್ದು ಕೊಡ್ತಾನೆ. ಅರ್ಜೆಂಟ್ ಆಗಿ ಇವನಿಗೆ ಇನ್ನೂ ಹೊಸ ಬಟ್ಟೆ ಹಾಕಿರಲ್ಲ, ಬಂದು ಮಿಷನ್ ಮೇಲೆ ಕೂತ್ಕೊಂಡು ಆಯಿಲ್ ಹಾಕಿ ಒರೆಸಿ ಕೂತ್ಕೊಂಡ ತಕ್ಷಣ ಈ ಒಂದು ಬಟ್ಟೆ, ಒಂದು ಶರ್ಟ್ ಆಗಿರ್ಬೋದು, ಯಾವುದೇ ಆಗಿರ್ ತಂದು ಕೊಟ್ಟರೆ ಹೊಲಿದು ಕೊಡಲ್ಲ. ಯಾಕೆಂದ್ರೆ ನಮ್ಗೆ ಬೋಣಿಗೆ ಆಗಿಲ್ಲ ಎಂಬುದಾಗಿ ನೋಡ್ತಾರೆ. ಈ ಒಂದು ದೋರ್ಕ ಏನ್ ಮಾಡಿದ್ದಾಳೆ, ಮೇಲಂಗಿಗಳನ್ನು ಮಾತ್ರ ಅಲ್ಲ, ಅರ್ಥ ಮಾಡಿಕೊಳ್ಳುವಾಕೆ ಕೇಳಿಸಿಕೊಳ್ಳುವಂತರು ಒಳಂಗಿಗಳನ್ನು ಕೆಲವು ಟೈಲರ್ಗಳು ಮುಟ್ಟಲ್ಲ. ಒಳಂಗಿಗಳೆಂಬುದಾಗಿ ನೋಡುವಾಗ ಒಂದು ವೇಳೆ ನಮ್ಮ ಬನಿಯನ್, ಯಾಕಂದ್ರೆ ಅದಕ್ಕೆ ಬಹಳಷ್ಟು ಕೊಳೆಯಾಗಿರುತ್ತೆ ಎಂಬುದಾಗಿ ನೆನೆಸಿಕೊಂಡು ಒಳ ಉಡುಪುಗಳನ್ನ ಟೈಲರ್ಗಳು ಮತ್ತೊಮ್ಮೆ ಆ ಮಿಷನ್ ಮೇಲೆ ಹಾಕಲ್ಲ. ಯಾಕಂದ್ರೆ ವೃತ್ತಿಯವನಾಗಿ ಆ ಕಸು ಮಾಡುವವನು ಈಗಲೂ ಮನೆಯಲ್ಲಿ ಆ ಕಸುವನ್ನು ಮಾಡೋರಾಗಿದ್ದೆ ಪ್ರಿಯರೇ. ಆದ ಕಾರಣ ನಾನು ಹೇಳಿಕೆ ನಾನು ಇಷ್ಟಪಡ್ತೇನೆ. ಅನೇಕ ಟೈಲರ್ಗಳಿಗೆ ನನ್ನ ಜೊತೆಯಲ್ಲಿದ್ದಾರೆ. ಆದ್ರೆ ಈಕೆ ಎಂತ ಸಾಕ್ಷಿ ಹೊಂದಿದ್ದಾಳೆ. ಹಾಗಾದ್ರೆ ಇವಳು ಉಪಕಾರ ಮಾಡುವಂತವಳು. ದಿಕ್ಕಿಲ್ಲದ ಅಳುವಂತವ್ರು ಯಾರಾಗಿದ್ದಾರೆ, ವಿಧವೆಯವರು. ಅನೇಕರ ಒಳಂಗಿಗಳನ್ನ ಮೇಲಂಗಿಗಳು ಮಾಡುವಂತ ಉಪಕಾರಿ. ಈ ಒಂದು ದೋರ್ಕ ಮಾಡುವಂತ ಕೆಲಸ ಉಪಕಾರ. ಯಾಕಂದ್ರೆ ಪರೋಪಕಾರ ಎಂಬುದು ಕೇಳಿಸಿಕೊಂಡಿದ್ದೇವೆ. 4 ಕಾರ ನಾವು ಕಲಿಬೇಕು, ನಾವು ಮಾಡಬೇಕು ಪ್ರೇರೆ. ಈ ಒಂದು ದೋರ್ಕಳು ಉಪಕಾರ ಮಾಡುವಳಾಗಿದ್ದಾಳೆ. 2ನೇ ಬಾಕಿನ ನಾವು ಬರೋಣ. 10ನೇ ಅಧ್ಯಾಯದ 24ನೇ ವಾಕ್ಯ, ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದ 24ನೇ ವಾಕ್ಯಕ್ಕೆ ನಾವು ಬರುವಾಗ ಇಲ್ಲಿ ನಾವು ಗಮನಿಸ್ತೇವೆ. ಮರುದಿನ ಅವನು ಕೈಸರಕ್ಕೆ ಸೇರಿದನು. ಕೊರ್ನೇಲನು ತನ್ನ ಬಂಧು ಬಳಗದವರನ್ನ, ಪ್ರಾಣ ಮಿತ್ರನ್ನು ಕೂಡ ಕರೆಸಿ ಪೇತ್ರನನ್ನ ಎದುರೋಡುತ್ತಿದ್ದನು. ಇಲ್ಲಿ ಕೊರ್ನೇಲನಿಗೆ ದೇವರ ದರ್ಶನವಾಗಿ ಅವನು ಪ್ರಾರ್ಥನೆ ಮಾಡುವಾಗ ಅವನಿಗೆ ರಕ್ಷಣೆ ಸುವಾರ್ತೆ ಬೇಕಾಗಿತ್ತು. ಅದಕ್ಕಾಗಿ ದೇವರು ಹೇಳಿದ್ರು, ನಿನ್ನ ಮನೆಗೆ ಒಬ್ಬ ಸುವಾರ್ತಿಕನನ್ನ, ಒಬ್ಬ ಸೇವಕನನ್ನ ಕರೆಸಿಕೊಂಡು ದೇವರ ವಾಕ್ಯವನ್ನ ಕೇಳು. ಆಗ ರಕ್ಷಣೆಯ ವಾಕ್ಯ ಕೊಡೋದಕ್ಕೋಸ್ಕರವಾಗಿ ಪೇತ್ರನು ಬರುತ್ತಿರುವಾಗ, ಪೇತ್ರನು ಬರೋದಕ್ಕಿಂತ ಮುಂಚೆ ಕೊರ್ನೇಲ್ ಏನು ಮಾಡಿದ್ದಾನೆ ಎಂಬುದಾಗಿ ನಾವು ಗಮನಿಸ್ತೇವೆ. ತನ್ನ ಪ್ರಾಣ ಸ್ನೇಹಿತರನ್ನ ಗಮನಿಸ್ತಾರೆ ಪ್ರೇರೆ. ಏನೆಂಬುದಾಗಿ ನೋಡ್ತೇವೆ. ಕೊರ್ನೇಲ್ ಏನ್ ಮಾಡ್ತಿದ್ದಾನೆ ಇಲ್ಲಿ, ಅವನು ಎದುರುಕೊಂಡು ಏನ್ ಮಾಡ್ತಾನೆ, ಮರುದಿನ ಅವನು ಕೊರ್ನೇಲಿನ ತನ್ನ ಬಂಧು ಬಳಗದವರನ್ನ, ಪ್ರಾಣ ಮಿತ್ರರನ್ನು ಕೂಡ ಕರೆಸಿ. ಅಲ್ಲೇನಿಲ್ಲಿ ತಾನು ಹೊಂದಿಕೊಳ್ಳುವ ರಕ್ಷಣೆ ಮತ್ತೊಬ್ಬರು ಹೊಂದಿಕೊಳ್ಳಬೇಕು. ತಾನು ಕಂಡುಕೊಳ್ಳುವ ಸತ್ಯವನ್ನ, ತಾನು ಕಂಡುಕೊಳ್ಳುವಂತ ಆನಂದವನ್ನ, ತಾನು ಪಡೆದುಕೊಳ್ಳಬೇಕಾಗಿರುವಂತ ಆ ಮಹಿಮೆ ತೇಜಸ್ಸನ್ನ ನನ್ನ ಬಂಧು ಮಿತ್ರರು, ನನ್ನ ಪ್ರಾಣ ಮಿತ್ರರು ಎಲ್ಲರೂ ಹೊಂದಿಕೊಳ್ಳಬೇಕು. ಇದ್ಯಾವ ಕಾರ, ಪರೋಪಕಾರ. ದೇವರ್ಗಳು ಉಪಕಾರ ಮಾಡುವಳಾಗಿದ್ದಾಳೆ. ಇಲ್ಲಿ ಗಮನಿಸುವಂತ ಈ ಒಂದು ಕೊರ್ನೆಲಿ ಪರೋಪಕಾರ ಮಾಡುವವನಾಗಿದ್ದಾನೆ ಪ್ರಿಯ. ಒಬ್ಬ ಶ್ರೀಮಂತನು, ಒಬ್ಬ ಶತಾಧಿಪತಿ. 10ನೇ ಅಧ್ಯಾಯದ ಮೊದಲ ವಾಕ್ಯ ನೋಡುವಾಗ ಪಟಾಲ ಮನುಷ್ಯಗಳು ಪಟಾಲಮೇನ ಶತಾಧಿಪತಿ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಆದರೆ ಅವನಿಗಿರುವಂತದ್ದು ಪರೋಪಕಾರ ಮಾಡುವಂಥದ್ದು. ದೇವರುಗಳು ಉಪಕಾರ ಮಾಡುವಳಾಗಿದ್ದಾಳೆ. ಕೊರ್ನೆಲಿ ಪರೋಪಕಾರ ಮಾಡೋನಾಗಿದ್ದಾನೆ. ಅಪೊಸ್ತಲರ ಕೃತ್ಯಗಳು, ಇದೇ ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದ 1ನೇ ವಾಕ್ಯ ನಾವು ಗಮನಿಸುವಾಗ ಇಲ್ಲಿ ಯಾವ ಕಾರ, ಉಪಕಾರ, ಪರೋಪಕಾರ ಗಮನಿಸಿದ್ದೇವೆ. ಇಲ್ಲಿ ನೋಡುವಾಗ ಆಮೇಲೆ ಅವನು ದರ್ಬೆಗೂ ಲುಸ್ತ್ರಕ್ಕೂ ಬಂದನು. ಲುಸ್ತ್ರದಲ್ಲಿ ತಿಮೋತಿನೆಂಬ ಶಿಷ್ಯನಿದ್ದನು. ಅವನು ಕ್ರಿಸ್ತರ ನಂಬಿದ್ದೊಬ್ಬ ಯೆಹೂದ್ಯ ಸ್ತ್ರೀಯ ಮಗನು, ಅವನ ತಂದೆ ಗ್ರೀಕರೆಂಬುದಾಗಿ ನಾವು ಗಮನಿಸ್ತೇವೆ. 2 ಕೊರಿಂಥಿ 1:1 ಗಮನಿಸುವಾಗ, 2 ಕೊರಿಂಥಿ 1ನೇ ಅಧ್ಯಾಯದ 1ನೇ ವಾಕ್ಯ ನಾವು ಗಮನಿಸುವಾಗ, 1ನೇ ಅಧ್ಯಾಯದ 1ನೇ ವಾಕ್ಯ ಇಲ್ಲಿ ನೋಡ್ತೇವೆ. ದೇವರ ಚಿತ್ತಾನುಸಾರ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು, ಸಹೋದರನಾದ ತಿಮೋತಿಯನು, ಕೊರಿಂಥದಲ್ಲಿರುವ ದೇವರ ಸಭೆಯವರಿಗೂ ಅಕಾಯ ಸೀಮೆಯಲ್ಲಿರುವ ದೇವನು ಬರೆಯುವುದೇನೆಂದರೆ, ಇಲ್ಲಿ ನಾನು ಹೇಳುವಂಥದ್ದು ಅದನ್ನು ಕಲಿತುಕೊಂಡಿದ್ದು ಪೌಲನು ಮಾಡುವಂತ ಸೇವೆಯ ಕ್ಷೇತ್ರದಲ್ಲಿ, ಪೌಲನು ಮಾಡುವಂತ ಸೇವೆಯ ಪ್ರಯಾಣಗಳಲ್ಲಿ, ಸುವಾರ್ಥ ದಂಡಯಾತ್ರೆಯಲ್ಲಿ ಜೊತೆಯಲ್ಲಿ ಯಾರಿದ್ದಾರೆ, ಪೌಲನ ಜೊತೆಯಲ್ಲಿ ತಿಮೋತಿದ್ದಾರೆ. ಇದಕ್ಕೆ ನಾನು ಕೊಡುವಂತ ಒಂದು ಹೆಸರು, ಅದು ನಾನು ಕಂಡುಕೊಂಡಿದ್ದು ಸಹಕಾರ ಎಂಬುದಾಗಿ. ತಬಿತ ಉಪಕಾರ ಮಾಡೋಳಾಗಿದ್ದಾಳೆ. ಕೊರ್ನೆಲಿ ಪರೋಪಕಾರ ಮಾಡೋನಾಗಿದ್ದಾನೆ. ತಿಮೋತಿ ಸಹಕರಿಸುವಂತವನು. ಪ್ರಿಯ ದೇವ ಜನರೇ, ಇಲ್ಲಿ ಅನೇಕ ಒಂದು ವೇಳೆ ಸಭೆಯಲ್ಲಿ ಸಭೆಯರಾಗಿರುವಂತವ್ರು ಇರಬಹುದು. ಒಂದು ವೇಳೆ
ದೈವ ಜನರಾಗಿರುವಂತವ್ರು ಇರಬಹುದು, ಸಹೋದರಿ ಇರಬಹುದು. ಕ್ರಿಸ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವಿರುವಂತ ನಮ್ಮ ಸಭೆಗೆ, ಸಭಾ ಹಿರಿಯರಿಗೆ, ಸಭೆಯ ಸೇವಕರಿಗೆ ಎಷ್ಟರ ಮಟ್ಟಿಗೆ ನಾವು ಸಹಕಾರಿಗಳಾಗಿದ್ದೇವೆ? ಸಹಕಾರ ಮಾಡುವಂಥದ್ದು, ಸೇವೆಗೆ ಸಹಕಾರ ಮಾಡುವಂಥದ್ದು, ಸಭೆಯಲ್ಲಿ ನಡೆಯುವಂತ ಕೂಟಗಳಿಗೆ ಸಹಕಾರ ಮಾಡುವಂಥದ್ದು, ಸಹಕರಿಸುವಂಥದ್ದು. ಯಾಕಂದ್ರೆ ಇದು ಸಹಕಾರ ಮಾಡುವುದನ್ನು ಬಹಳಷ್ಟು ನಾವು ಕಡಿಮೆ ಕಾಣ್ತಾ ಇದ್ದೇವೆ ಪ್ರಭು. ಈಗಿರುವಂತ ಆ ಸಭೆಗಳಲ್ಲಿ ಈಗಾಗಲೇ ಆ ಚೇರ್ ಒಂದು ಫಿಟ್ ಆಗಿರುತ್ತೆ, ಟೇಬಲ್ ಹಾಕಿರ್ತಾರೆ, ಆ ಎತ್ತಿಡುವುದಿಲ್ಲ, ಆಗಿರುತ್ತೆ, ಬಂದು ಕೂತ್ಕೊಂಡು ಹೋಗ್ತಾರೆ. ಕೆಲವು ಸಭೆಗಳನ್ನ ನೋಡುವಾಗ, ನಾವು ಇರುವಂತ ನಮ್ಮ ಸಭೆಗಳಲ್ಲಿ ವಾರಕ್ಕೊಮ್ಮೆ ಪ್ರಾರ್ಥನೆ ಬರುವಾಗ ಎಲ್ಲ ಜಮಖಾನೆಗಳು ಹಾಸ್ಕೋಬೇಕು, ಚೇರ್ ಹಾಕೊಂಡು ಕೂತ್ಕೋಬೇಕು. ಅದಕ್ಕಾಗಿ ಕೆಲವು ಬೇಗ ಬರ್ತಾರೆ, ಹಾಕ್ತಾರೆ. ಅದು ಕೆಲಸಗಳಲ್ಲಿ ಕೂತ್ಕೊಂಡಿದ್ದು ಮಾತ್ರ ಗೊತ್ತು. ಕನಿಷ್ಠ ಪಕ್ಷ ಆ ಕುಳಿತುಕೊಂಡಿರುವಂತ, ಯಾಕೆ ಹೇಳ್ತೀನಿ ಅಂದ್ರೆ, ಅದ್ ಯಾರು ಮಾಡ್ಬೇಕಂಗಾದ್ರೆ ಸಭಾ ಹಿರಿಯರು, ಪರಿಚಾರಕರು, ಸಭೆಗಳು ನೇಮಿಸಲ್ಪಟ್ಟಿದ್ದಾರೆ. ಈಗ ಪರಿಚಾರಕರಾಗಿ, ಡೀಕನ್ಸ್ ಅಂತ, ಹಿರಿಯರಾಗಿ, ಸುವಾರ್ಥಿಕರಾಗಿ ಅವರೇ ನೋಡ್ಕೊಳ್ಬೇಕು. ಅವ್ರು ಮಾಡ್ಕೊಳ್ತಾರೆ. ಆದ್ರೆ ನೀನ್ ಕೂತ್ಕೊಂಡು ಎದ್ದು ಹೋಗುವಾಗ ನೀನು ಕುಳಿತುಕೊಡುವ ಚೇರಲ್ಲಿ ಒಂದು ಧೂಳಿದೆಯಾ, ಕೊಡವಲ್ಲ ಪ್ರೇರೆ. ಕನಿಷ್ಠ ಪಕ್ಷ ಎದ್ದು ಹೋಗುವಾಗ ನಮ್ಮ ಸಭೆಯಲ್ಲಿ, ಯಾಕಂದ್ರೆ ಸಹಕಾರ, ಸಭೆಯಲ್ಲಿ ಮಾಡುವಂತ ಕೆಲಸ ಕಾರ್ಯಗಳು, ಸಭಾ ಸೇವೆ ವಿಷಯದಲ್ಲಿ ಸೇವೆಯಿಂದ ಕಡೆ ಸೇವನೆ ಮಾಡ್ತೇವೆ ಎಂಬುದಾಗಿ ನೋಡುವಾಗ ಎಷ್ಟೋ ಜನರಿಗೆ ಒತ್ತಾಯ ಮಾಡಿದ್ರು ಬರೋದಿಲ್ಲ ಪ್ರೇರೆ. ಸಹಕಾರ ಗಮನಿಸ್ರಿ. ಪೌಲನು, ಸೈಲನು, ತಿಮೋತಿಯನು, ಬಾರ್ನಬ, ಇವರು ಅನೇಕರು, ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಮಾತು ನನಗೆ ಬಹಳಷ್ಟು ಆ ಶ್ರೇಷ್ಠವಾದ ಮಾತನ್ನು ನಾವು ನೋಡ್ತೇವೆ ಪ್ರೇರೆ. ಒಂದು ಅದೇ ಆ ಗ್ರಂಥದಲ್ಲಿ ಗಮನಿಸುವಾಗ, ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯಕ್ಕೆ ನಾವು ಬರುವಾಗ, 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಪ್ರೇರೆ. ಮತ್ತೊಂದು ಮಾತು, ಅಪೊಸ್ತಲರ ಕೃತ್ಯಗಳು 18ನೇ ಅಧ್ಯಾಯದ 1ನೇ ವಾಕ್ಯದಿಂದ ಗಮನಿಸ್ತೇವೆ. ಇದಾದ ಮೇಲೆ ಪೌಲನು ಅಥೇನೆಯನ್ನು ಬಿಟ್ಟು ಕೊರಿಂಥಕ್ಕೆ ಹೋದನು. ಪಂಥದಲ್ಲಿ ಹುಟ್ಟಿದ ಅಕ್ವಿಲನೆಂಬ ಯಹೂದನ ಅಲ್ಲಿ ಕಂಡನು. ಯಹೂದರೆಲ್ಲರೂ ರೋಮಾಪುರವನ್ನು ಬಿಟ್ಟು ಹೋಗಬೇಕೆಂದು ಕ್ಲೌದಿಯ ಚಕ್ರವರ್ತಿ ವಿಧಿಸಿದ ಕಾರಣ ಅಕ್ವಿಲನು ಅವನ ಹೆಂಡತಿ ಪ್ರಿಸ್ಕಿಲ್ಲಲು ಕೆಲವು ದಿವಸಗಳ ಮುಂಚೆ ಇತ್ತೆಲ್ಲ ದೇಶಕ್ಕೆ ಅಲ್ಲಿ ಬಂದಿದ್ದರು ಎಂಬುದಾಗಿ ನೋಡ್ತೇವೆ. ಬಂದಂತ ಇವರ ಮನೆಗೆ ಪೌಲನು ಬಂದ. ಯಾಕಂದ್ರೆ ಈಗಾಗಲೇ ಹೇಳಿದ್ರೆ 4 ಕಾರ: ಉಪಕಾರ, ಪರೋಪಕಾರ, ಸಹಕಾರ. ಈ ಕುಟುಂಬದಲ್ಲಿ ನಾವು ಕಲಿಯುವಂಥದ್ದು ಏನಂದ್ರೆ ಸಂಸ್ಕಾರ. ಏನ್ ಸಂಸ್ಕಾರ? ರೋಮಪತ್ರಿಕೆ 16ನೇ ಅಧ್ಯಾಯದ 3ನೇ ವಾಕ್ಯ ನೋಡಿದ್ರೆ ಈ ಸಂಸ್ಕಾರ ಏನೆಂಬುದಾಗಿ ನಮ್ಗೆ ಗೊತ್ತಾಗುತ್ತೆ ಪ್ರೇರೆ. 16ನೇ ಅಧ್ಯಾಯ 3ನೇ ವಾಕ್ಯ ಇಲ್ಲಿ ನೋಡ್ತೇವೆ. ಕ್ರಿಸ್ತ ಯೇಸುವಿನ ಸೇವೆಯಲ್ಲಿ ನನ್ನ ಜೊತೆ ಕೆಲಸದವರಾದ ಪ್ರಿಸ್ಕಿಲ್ಲಳಿಗೂ ಅಕ್ವಿಲನಿಗೂ ನನ್ನ ವಂದನೆ ಹೇಳಿರಿ. ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ದೇವರ ನಮಗೆ ಸ್ತೋತ್ರ ಉಂಟಾಗಲಿ. ಅಪಾಯಕ್ಕೆ ಅಂದ್ರೆ ಆ ಸೇವಕನ ಪ್ರಾಣ ಹೋಗ್ತಾ ಇದ್ರೆ, ನೀನ್ ಪ್ರಾಣ ಹೋದ್ರೆ ನಾವು ಪ್ರಾಣ ಕೊಡ್ತೇವೆ, ನಿನಗೆ ಕಷ್ಟ ಬಂದ್ರೆ ನಾವು ನಿನ್ನ ಜೊತೆಯಲ್ಲಿ ಎಂಬುದಾಗಿ ಪ್ರಾಣವನ್ನು ಕೊಡುವಂತ ಸಂಸ್ಕಾರ. ಇದು ಸಂಸ್ಕಾರ ಬಹಳಷ್ಟು ಕಣ್ಮರೆ ಆಗಿದೆ ಪ್ರಿಯರೇ. ಅವ ಸಭಾ ಹಿರಿಯರು ಮನೆಗೆ ಬರ್ತಂದ್ರೆ, ಇಲ್ಲಣ್ಣ ಈ ವಾರದಲ್ಲಿ ನಾವು ಇರೋದಿಲ್ಲ, ಈ ತರ ಪ್ರೋಗ್ರಾಮ್ ಇದೆ, ಪ್ರಾರ್ಥನೆ ಕೂಟ, ಕುಟುಂಬ ಕಾಟೇಜ್ ಮೀಟಿಂಗ್ ಇಲ್ಲ, ಅದು ಇದು. ಪ್ರಿಯ ದೇವಚಂದ್ರೆ, ಸಂಸ್ಕಾರವನ್ನ ಕಳೆದುಕೊಂಡಿದ್ದರಿಂದ ಈ ದಿನ ನಮ್ಮ ಕುಟುಂಬಗಳಲ್ಲಿ ಸಮಸ್ಯೆಗಳಾಗ್ತಾ ಇವೆ. ಯಾಕಂದ್ರೆ ಭಕ್ತನಾಗಿರೋ ಗ್ರಂಥಕರ್ತನು ಆ ಇಬ್ರಿಯ ಬರೆದ ಪತ್ರಿಕೆಯ 13ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಹೇಳಿದ ಒಳ್ಳೆಯ ಮಾತು ಏನಾಗಿದೆ ನಾವು ನೋಡ್ತೇವೆ. ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬೇಡಿರಿ. ಈ ಗ್ರಂಥದಲ್ಲಿ ಹೇಳಲ್ಪಟ್ಟಂತ ಮಾತುಗಳು ಸಹೋದರ ಸ್ನೇಹವನ್ನು ಎಲೆಯಾಗಿರಲಿ, ಅತಿ ಸತ್ಕಾರ ಮಾಡುವುದನ್ನು ಮರೆಯಬೇಡ್ರಿ. ಅನೇಕ ವಿಷಯಗಳನ್ನು ಹೇಳಿದ್ದೇನೆ ಪ್ರೇರೆ. ಈ ಗ್ರಂಥದಲ್ಲಿ ಬಹಳಷ್ಟು ಬಿಡಬೇಡ್ರಿ, ದೂರವಾಗಿರಬೇಡ್ರಿ, ಮರೆಯಬೇಡ್ರಿ, ಎರಿ ಎಂಬ ಪದವನ್ನು ಬಹಳಷ್ಟು ಕಾಣ್ತೇವೆ. ಆದ್ದರಿಂದ ಕ್ರಿಸ್ತನಲ್ಲಿ ನನ್ನ ಅಪ್ರಿಯ ಸಹೋದರ ಸಹೋದರಿಯರೇ, ಅಪೊಸ್ತಲರ ಕೃತ್ಯಗಳಲ್ಲಿ 4 ಕಾರ್ಯಗಳನ್ನು ಕೊಡ್ತಾ ಇದ್ದೇವೆ. ತಬಿತ ಉಪಕಾರ ಮಾಡುವಂತವಳು, ಕೊರ್ನೆಲಿ ಮಹೋಪಕಾರ ಮಾಡುವಂತವನು, ಪರೋಪಕಾರ ಮಾಡುವಂತವನು, ತಿಮೋತಿ ಸಹಕಾರ ಮಾಡುವಂತವನು, ಅಕ್ವಿಲ ಪ್ರಿಸ್ಕಿಲ ನೋಡುವಾಗ ಸಂಸ್ಕಾರ ಇರುವಂತ ಒಂದು ಕುಟುಂಬ, ದೈವ ಜನರನ್ನ ಉಪಚರಿಸುವಂತದ್ದು, ಆ ಸೇವೆಗೆ ಸಹಕಾರ ಮಾಡುವಂತದ್ದು, ಮತ್ತು ಅವ್ರು ಏನಾದ್ರು ಕಷ್ಟ ಬಂದ್ರೆ ಆ ಕಷ್ಟ ನಮ್ದು ಎಂಬುದಾಗಿ ಭಾವಿಸುವಂತ ಒಂದು ಸಂಸ್ಕಾರ. 4 ಕಾರ್ಯಗಳು ಪ್ರೇರೆ: ಉಪಕಾರ, ಪರೋಪಕಾರ, ಸಹಕಾರ, ಸಂಸ್ಕಾರ ನಮ್ಮಲ್ಲಿ ಇದೆ ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವರಾಗಿದೆ ಪ್ರೇರೆ. 1 ವರ್ಷ 17ನೇ ಅಧ್ಯಾಯದಲ್ಲಿ ನಾವು ಬರುವಾಗ, 1 ವರ್ಷ ಹಳೆ ಒಡಂಬಡಿಕೆಗೆ ನಾವು ಬರೋಣ. 1 ವರ್ಷ ಗ್ರಂಥ 17ನೇ ಅಧ್ಯಾಯದಲ್ಲಿ ತಿಳಿದಂತ ವಾಕ್ಯಗಳೇ ಇಲ್ಲಿ ಒಂದು ಸಂಸ್ಕಾರ, ಇಲ್ಲೊಂದು ಉಪಕಾರ ನೋಡ್ತೇವೆ. ಆ ಒಂದು ಚಾರಪ್ತಳದ ವಿಧವೆ ಏಲಿಯನ ಮನೆಗೆ ಬಂದಾಗ ಮನೆಯಲ್ಲಿ ಏನಿಲ್ಲ ಎಂಬುದಾಗಿ ಹೇಳಿದಂತವಳು, ಆ ಪ್ರಾಂತದಲ್ಲಿ ಮತ್ತೆ ಮಳೆ ಬೀಳುವ ತನಕ, ಬೆಳೆ ಆಗುವ ತನಕ ಉಪಚರಿಸಿದಂತ ಒಬ್ಬ ಸ್ತ್ರೀ, ಒಬ್ಬ ದೈವ ಸೇವಕನಿಗೆ ತಬಿತಾಳ ಹಾಗೆ ಈ ವಿಧವೆ ಚಾರಪ್ತಾಳದ ವಿಧವೆಯಾಗಿದ್ದಾಳೆ ಪ್ರೇರೆ. ಎರಡನೇದಾಗಿ ನೋಡುವಾಗ ದಾನಿಯೇಲನ ಗ್ರಂಥ 6ನೇ ಅಧ್ಯಾಯದ 23ನೇ ವಾಕ್ಯ, ಇಲ್ಲೇನು ಪರೋಪಕಾರ ಎಂಬುದಾಗಿ ನಾವು ನೆನೆಸಬಹುದು. ದಾನಿಯೇಲನ್ನ ಬಂಧಿಸಿ ಸಿಂಹದ ಬೋನಲ್ಲಿ ಹಾಕಿದ್ದಾರೆ. ಆ ಸಿಂಹದ ಬೋನಲ್ಲಿ ರಾತ್ರಿ ಪೂರ್ತಿ ಹಾಕಿರುವಾಗ
ಆ ದಾಯಿರ್ವೇಷನ್ ಏನಾಗುತ್ತೆ ನೋಡ್ತಾ ಪ್ರಿಯರೇ, ದಾನಿಯೇಲನಿದ್ದಂತ ಆ ಗವಿಯ ಬಳಿಗೆ ಬಂದು ಕೇಳ್ತಾನೆ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಮಗನೇ, ದೇವರ ಸೇವಕನೆಂಬುದಾಗಿ ದಾನಿಯೇಲನ ಕೂಗಿ ಕೇಳುವುದನ್ನು ನಾವು ಕಾಣ್ತೇವೆ. ದುಃಖದಿಂದ ದಾನಿಯೇಲನಿದ್ದ ಗವಿಯ ಸಭೆಗೆ ಬಂದು ಅವರ ದುಃಖದಿಂದ ದಾನಿಯೇಲನ ಕೂಗಿ, ದಾನಿಯೇಲನೇ, ಜೀವ ಸ್ವರೂಪ ದೇವರ ಸೇವಕನೆಂಬುದಾಗಿ ಹೇಳುತ್ತಾ ಆ ಮಾತಾಡುವಾಗ ದಾನಿಯೇಲ ಹೇಳ್ತಾನೆ, ಅರಸ ಚಿರಂಜೀವಿ ಆಗಿರು, ನನ್ನ ದೇವರು ಹೇಳಿದಾಗ, ಇಲ್ಲಿ ಗಮನಿಸ್ರಿ, ಅದನ್ನು ಕೇಳಿ ರಾಜನು ಬಹು ಸಂತೋಷಪಟ್ಟು ದಾನಿಯೇಲನನ್ನ ಗವಿಯೊಳಗಿಂದ ಮೇಲಕ್ಕೆತ್ತಬೇಕೆಂದು ಅಪ್ಪಣೆ ಮಾಡಲು ಪರೋಪಕಾರ. ಕೊರ್ನೆಲಿ ಮತ್ತೊಬ್ಬರು ನನ್ನಂತೆ ಇರಬೇಕು. ಹಾಗಾದ್ರಲ್ಲಿ ಆ ದಾಯಿರ್ವೇಷನು ಇಲ್ಲ, ಇನ್ನೊಂದು 3 ದಿನ, ಒಂದು ದಿನ ಅಲ್ಲ, ನಾಳೆ ನೋಡೋಣ ಅಂತ ಗವಿಯಲ್ಲಿ ಬಿಟ್ಟಿದ್ರೆ, ತಿಂಗಳು ಬಿಟ್ಟರು ಕರ್ತನ ಬಿಡ್ತಿರ್ಲಿಲ್ಲ ಒಂದು ಸಾಕ್ಷಿಗೆ. ಆದ್ರೆ ನೋಡುವಂಥದ್ದು, ದಾನಿಯೇಲನ ಮೇಲಕ್ಕೆತ್ತಬೇಕಂದ್ರೆ ಪರೋಪಕಾರ ಮಾಡುವಂಥದ್ದು ಮನಸ್ಸು, ಧರ್ಮ ಮಾಡುವಂಥದ್ದು ಮನಸ್ಸು. ಎದ್ದೆ ನೋಡಿ, ಪರೋಪಕಾರಕ್ಕೆ ಒಬ್ಬ ರಾಜನಾಗಿದ್ದಾನೆ ಪ್ರಿಯರೇ. 1 ಸಮುವೇಲ 2:11 ನೋಡ್ತೇವೆ. ಯಾಕಂದ್ರೆ ನಾನು ಆ ಸಮಯವನ್ನು ನೋಡಿ ಮುಂದಕ್ಕೆ ಹೋಗ್ತೀನಿ. 1 ಸಮುವೇಲ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಗಮನಿಸುವಾಗ, ಬಾಲಕನಾದ ಸಮುವೇಲನು ಏಲಿಯನ ಕೈ ಕೆಳಗಿದ್ದ ಎಂಬುದಾಗಿ, ಆ ಸಭೆಯಲ್ಲಿ ವೃದ್ಧಾಪ್ಯದಲ್ಲಿದ್ದ ಒಬ್ಬ ಸೇವಕನಿಗೆ ಸಹಕಾರ ಮಾಡುತ್ತಂತ ಬಾಲಕನಾದ ಸಮುವೇಲನು ಸಹಕಾರ ಮಾಡಿದ್ರಿಂದ, ದೇವ ಜನರೇ, ಸಮುವೇಲನ ಹೆಸರು ಸತ್ಯದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಿಂದ ನೇರವಾಗಿ ಮಾತಾಡಿದ ಒಬ್ಬ ಪ್ರವಾದಿಯಾಗಿದ್ದಾನೆ. ಸಹಕಾರ, ಒಬ್ಬ ಸೇವಕನಿಗೆ ಸಹಕಾರ, ಸಭೆಗೆ ಸಹಕಾರ. ದೇವ ಜನರೇ, ನಾವು ಸಭೆಯಲ್ಲಿ ನಡೆದ ಕೂಟಗಳಿಗೆ, ಸಭೆಯ ಕಾರ್ಯಕ್ರಮಗಳಿಗೆ, ಸಭೆಯಲ್ಲಿರುವಂತ ಒಂದು ಕುಟುಂಬ ಮತ್ತು ಕುಟುಂಬಕ್ಕೆ ಯಾವ ರೀತಿ ಉಪಕಾರ, ಪರೋಪಕಾರ, ಸಹಕಾರ ಮಾಡುವ ಸಂಸ್ಕಾರ ನಮ್ಮಲ್ಲಿದೆ. ಇದನ್ನ ಈ ರಾತ್ರಿ ಕಲಿತಿದ್ದೇವೆ ಪ್ರೇರೆ. ಯಾಕೆಂದ್ರೆ ಇದು ಇಲ್ಲದೆ ಇದ್ರೆ ಯಾಕೆಂದ್ರೆ ಅನೇಕ ವಿಷಯಗಳನ್ನು ನಾವು ಗಮನಿಸ್ತೇವೆ ಪ್ರೇರೆ, ಇದು ನಮ್ಮಲ್ಲಿ ಇರಬೇಕು ಎಂಬುದಾಗಿ. ಯಾಕೆಂದ್ರೆ ಇವತ್ತಿನ ದಿನಗಳಲ್ಲಿ ಇದು ಕಳೆದು ಹೋಗಿದೆ, ಮಾಯವಾಗಿದೆ ಎಂಬುದಾಗಿ ನೋಡ್ತೇವೆ. ಉಪಕಾರ ಮಾಡುವಂಥದ್ದು, ಪರೋಪಕಾರ ಮಾಡುವಂಥದ್ದು ಪ್ರಿಯರೇ, ಏನಾದ್ರೂ ನಾನು ನನ್ನ ಕುಟುಂಬ ಯೆಹೋವನನ್ನು ಸೇವಿಸು ಎಂಬುದಾಗಿ ದೇವರ ವಾಕ್ಯ ಇದ್ರೆ, ನಾನು ನನ್ನ ಕುಟುಂಬ ಮಾತ್ರ ನೋಡ್ಕೊಳ್ತೇನೆ. ದೇವ ಜನರೇ, ಯೇಸು ಹೇಳಿದ್ದು ಪರೋಪಕಾರ ಮಾಡ್ರಿ. ಕರ್ತನ ಯೇಸು ಕ್ರಿಸ್ತನು ಕಲಿಸಿಕೊಟ್ಟಂತ ಮಾತುಗಳನ್ನು ನಾವು ಕಾಣ್ತೇವಲ್ಲ ಪ್ರಿಯರೇ. ಯಾಕೆಂದ್ರೆ ನಾವು ಗಮನಿಸುವಾಗ ಈ ರಾತ್ರಿ ನಾವು ಕಲಿತಾ ಇದ್ದೇವೆ. ಆ 2 ವರ್ಷ 4 ಗಂಟೆಯಲ್ಲಿ ನೋಡುವಾಗ ಆ ಕೂಲಿನ ಸ್ತ್ರೀಯು ದೇವರ ಸೇವಕರು ಹೋಗುವಂತ ಆ ಒಂದು ಪ್ರಯಾಣವನ್ನು ಗಮನಿಸಿ, 2 ವರ್ಷ 4ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ ನಾವು ಗಮನಿಸುವಾಗ, ಏಲಿಷನ ಮನೆಯಲ್ಲಿ ಸೇರಿಸಿಕೊಂಡು ಅವನಿಗೆ ಕೊಟ್ಟಂತ ಊಟ, ಅವನು ಇರುವುದಕ್ಕೋಸ್ಕರ ಕಟ್ಟಿಕೊಟ್ಟಂತ ಕೋಣೆ, ಇದು ಸಂಸ್ಕಾರ. ಏನ್ ಸಂಸ್ಕಾರ ಅಂತ ನೋಡುವಾಗ, ಇವತ್ತಿನ ದಿನಗಳಲ್ಲಿ ಒಂದು ವೇಳೆ ಯಾರಾದ್ರೂ ಮನೆಗಳಿಗೆ ಬಂದ್ರೆ, ದೇವ್ರ ಮಕ್ಕಳು ಅಂದ್ರೆ ಕೆಲವರು ನೋಡ್ತೇವೆ, ಮನೆ ಹತ್ರ ಬಂದಾಗ ಏನ್ ಬೇಕಾಗಿತ್ತು, ಹೌದಾ? ಕೆಲವು ಹೆಣ್ಮಕ್ಳನ್ನ ನಾನು ಗಮನಿಸ್ತೇನೆ. ದೇವ್ರ ಮಕ್ಕಳಾಗ್ಲಿ ಯಾರಾಗ್ಲಿ ಹೋಗಿ ಬಂದು ಮನೆ ಹತ್ರ ಹೋಗಿ, ಆ ಬ್ರದರ್ ಇದ್ರ, ಇಲ್ಲ ಅವ್ರೇನೋ ಕೆಲಸ ಮೇಲೆ ಹೋಗಿದ್ದಾರಲ್ಲ, ಬಂದ್ಮೇಲೆ ಹೇಳ್ತೀನಿ, ಕನಿಷ್ಠ ಬ್ರದರ್ ಅವ್ರಿಲ್ಲ, ಬನ್ನಿ ದಣವರಿಸ್ಕೊಳ್ಳಿ, ನೀರು ಕುಡೀರಿ. ಇಲ್ಲ ಪ್ರೇರೆ, ಅವ್ರಿಲ್ಲ ಹೋಗಿದ್ದಾರೆ, ಬಂದ್ಮೇಲೆ ಹೇಳ್ತೀನಿ ಹೇಳ್ರಿ. ಸಂಸ್ಕಾರ ಇದೆಯಾ? ದೇವರ ಕುಟುಂಬವಾಗಿ, ದೇವ ಜನರಾಗಿ, ದೇವರ ಮಕ್ಕಳಾಗಿದ್ದುಕೊಂಡು ಕರ್ತನಿಂದ ನಾವು ಕಲಿಸಿದ್ದು, ನಿನ್ನ ಮನೆಗೆ ದೇವರ ಮಕ್ಕಳು ಯಾರಾದ್ರೂ ಬಂದು ನನ್ನ ಹೆಸರು ಬಂದ್ರೆ ಒಂದು ತಂಬಿಗೆ, ಒಂದು ಗ್ಲಾಸ್ ತಣ್ಣೀರು ಕೊಟ್ರೆ ಪರಲೋಕದಲ್ಲಿ ತಪ್ಪಲ್ಲ ಅಂತ ಸ್ವಾಮಿ ಹೇಳಿರುವಾಗ, ನಿನ್ನ ಒಂದು ಕುಟುಂಬದವರನ್ನ ಹುಡುಕೊಂಡು ಬಂದಾಗ, ದೇವರ ಮಕ್ಕಳು ಬಂದ್ರೆ ಆ ಇರುವಂತ ಕಂಪೌಂಡ್ ಗೇಟಲ್ಲಿ ನಿಂತ್ಕೊಂಡು ನಿನ್ಬೇಕಾಯ್ತು. ಸರಿ ಬ್ರದರ್, ದೇವ್ರ ಜನರಿಗೆ ಆಶೀರ್ವಾದ ಸಿಗುತ್ತಾ? ಕಲೀರಿ, ಮಾಡ್ರಿ. ಅಲ್ಲಿ ಭಕ್ತನಾಗಿರೋ ಗ್ರಂಥಕರ್ತನ ಹೇಳಿದ್ದು ನಾವು ಗಮನಿಸೋಣ. ಕರ್ತನಾದ ಯೇಸು ಕ್ರಿಸ್ತ ಹೇಳಿಕೊಟ್ಟಂತ ಒಂದು ಮಾತನ್ನು ನೋಡಿಕೊಳ್ಳೋಣ. ಲೂಕನ ಸುವಾರ್ತೆ 6:27 ಬರೋಣ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯಕ್ಕೆ ಬರುವಾಗ, 6ನೇ ಅಧ್ಯಾಯದ 27ನೇ ವಾಕ್ಯದಲ್ಲಿ ಆ ಒಂದು ಮಾತನ್ನ ನಾವು ಗಮನಿಸ್ತೇವೆ ಪ್ರೇರೆ. ಆ ಕೇಳುವರಾದ ನಿಮಗೆ ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನ ಪ್ರೀತಿಸ್ರಿ, ನಿಮ್ಮನ್ನು ಅಗೆ ಮಾಡೋರ್ಗೆ ಉಪಕಾರ ಮಾಡ್ರಿ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಉಪಕಾರ ಮಾಡ್ರಿ ಎಂಬುದಾಗಿ ಹೇಳುವುದನ್ನು ನಾವು ಗಮನಿಸ್ತೇವೆ. 35ನೇ ವಾಕ್ಯ, ಆ ಲೂಕನ ಬರೆದ ಸುವಾರ್ತೆ 35ನೇ ವಾಕ್ಯಕ್ಕೆ ನೋಡುವಾಗ, ನೀವಾದ್ರೂ ನಿಮ್ಮ ವೈರಿಗಳನ್ನು ಪ್ರೀತಿಸಲಿ, ಅವರಿಗೆ ಉಪಕಾರ ಮಾಡ್ರಿ, ಧೈರ್ಯವನ್ನು ಬಿಡದೆ ಸಾಲ ಕೊಡ್ರಿ, ಹೀಗೆ ಮಾಡಿದ್ರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಾತ್ಪರನ ಮಕ್ಕಳಾಗುವಿರಿ ಎಂಬುದಾಗಿ ನೋಡ್ತೇವೆ ಪ್ರೇರೆ. ಉಪಕಾರ ಮಾಡಿದ್ರೆ ಏನ್ ಕಳೆದುಕೊಂಡ ಆಗೋದಿಲ್ಲ. ತಬಿತಾ, ಕೊರ್ನೆಲಿ, ತಿಮೋತಿ, ಅಕ್ವಿಲ, ಪ್ರಿಸ್ಕಿಲ್ಲ ಉಪಕಾರ, ಚಾರಪ್ತಳದ ವಿಧವೆ, ಮತ್ತು ನಾವು ಗಮನಿಸುವಾಗ ದಾಯಿರ್ವೇಷನದ ರಾಜನು, ಕುಲಿನ ಸ್ತ್ರೀಯು ಮತ್ತು ಸಮುವೇಲನು, ಈ 4 ಹೊಸ ಒಡಂಬಡಿಕೆಯಲ್ಲಿ 4 ಜನ, ಹಳೆ ಒಡಂಬಡಿಕೆಯಲ್ಲಿ 4 ಜನ, 4 ವಿಷಯಗಳು: ಉಪಕಾರ, ಪರೋಪಕಾರ,
ಸಹಕಾರ, ಸಂಸ್ಕಾರ. ಇವಿದ್ರೆ ಯೇಸು ಸ್ವಾಮಿ ಹೇಳುವಂತ ಒಂದು ಮಾತು ಎಲ್ಲ ಗಮನಿಸ್ತಾ ಇದ್ದೇವೆ. ಏನೆಂಬುದಾಗಿ, ನೋಡು, ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಾತ್ಪರನ ಮಕ್ಕಳಾಗುವಿರಿ ಎಂಬುದಾಗಿ ನೋಡ್ತೇವೆ. ಹೀಗೆ ಮಾಡಿದರೆ, ಉಪಕಾರ ಮಾಡಿದರೆ, ಪರೋಪಕಾರ ಮಾಡಿದರೆ, ದೇವರ ಸೇವೆಗೆ ಸಹಕಾರ ಮಾಡಿದರೆ ನಾವ್ಯಾರಾಗ್ತೇವೆ? ಅಲ್ಲಿ ಒಳ್ಳೆ ಮಾತು ಸ್ವಾಮಿ, ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಾತ್ಪರನ ಮಕ್ಕಳೆನಿಸಿಕೊಳ್ಳುವಿರಿ. ಪರಾತ್ಪರನ ಮಕ್ಕಳಾಗುವಿರಿ. ಆತನಂತೂ ಉಪಕಾರ ನೆನೆಸಿದವರಿಗೂ ಕೆಟ್ಟವರು ಉಪಕಾರಿಯಾಗಿದ್ದಾನೆ. ನಿಮ್ಮ ತಂದೆ ಕರುಣೆಯುಳ್ಳವರಾಗಿರೋ ಪ್ರಕಾರವೇ ನೀವು ಕರುಣೆಯುಳ್ಳವರಾಗಿರ್ರಿ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಕ್ರಿಸ್ತನಲ್ಲಿ ನನ್ನ ಆ ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನ ಯೇಸು ಕ್ರಿಸ್ತನ ಬರೋ ದಿನಗಳನ್ನು ಇದು ನೋಡುತ್ತಿರುವಂತವರೇ, ದೇವರ ಮಕ್ಕಳಾಗಿ ಆರಿಸಲ್ಪಟ್ಟು ಆತನ ಸ್ವರದಲ್ಲಿ ಸಂಭಾಷಿಸಿಕೊಂಡು ಸಭೆಯಲ್ಲಿ ಆತನ ಮಕ್ಕಳಾಗಿ ಜೀವಿಸುತ್ತಾ ಆತನ ಘನಪಡಿಸುವಂತ ಕ್ರಿಸ್ತನಲ್ಲಿ ಪ್ರಿಯ ದೇವ ಜನರೇ, ಈ ಗುಣಗಳು, ಲಕ್ಷಣಗಳು ನಮ್ಮಲ್ಲಿ ಇವೆಯೋ? ಉಪಕಾರ ಮಾಡುವಂಥದ್ದು. ಈ ಅಕ್ವಿಲ ಪ್ರಿಸ್ಕಿಲ ಬಗ್ಗೆ ಆ ವಾಕ್ಯ ಓದುವಾಗ ನನಗಂತೂ ಬಹಳಷ್ಟು ದುಃಖ. ಅಂಥವು ಕುಟುಂಬಗಳು ಇವೆಯಾ ಈ ಕಾಲದಲ್ಲಿ ನೆನೆಸ್ತೇನೆ. ಒಬ್ಬ ಸೇವಕನ ಅಲ್ಲಿ ನೋಡಿದ್ರೆ ರೋಮ ಆ ಮಾತನ್ನ ಜ್ಞಾಪ ಮಾಡಿಕೊಳ್ಳುವಾಗ 16ನೇ ಅಧ್ಯಾಯದ ಆ 3ನೇ ವಾಕ್ಯ, ನನಗೆ ಕಷ್ಟ ಆಗ್ತಿದೆ ಅಂತ ಅಂದ್ಕೊಂಡ್ರೆ ಅವ್ರಿಗೆ ಕಷ್ಟ ಆಗಿದೆ ಎಂಬುದಾಗಿ ಪೌಲನು ಹೇಳ್ತಾನೆ ಪ್ರಿಯರೇ. ಏನೆಂಬುದಾಗಿ ನೋಡ್ರಿ, ಅವರು ನನ್ನ ಪ್ರಾಣದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ಅಪಾಯಕ್ಕೆ ಗುರಿ ಮಾಡಿದರು. ನಾನು ಮಾತ್ರವೇ ಅಲ್ಲ, ಅನ್ಯ ಜನ ಸಭೆಗಳವರೆಲ್ಲರೂ ಅವ್ರ ಉಪಕಾರವನ್ನು ಸ್ಮರಿಸುತ್ತಾರೆ. ಒಂದು ಕುಟುಂಬ, ಆ ಕುಟುಂಬದಂತಹ ಉಪಕಾರ, ಪರೋಪಕಾರ, ಸಹಕಾರ, ಸಂಸ್ಕಾರ, ಸೇವೆಯ ಬಗ್ಗೆ, ಸೇವಕರ ಬಗ್ಗೆ, ಸಭಾ ಹಿರಿಯರ ಬಗ್ಗೆ, ಪ್ರಿಯ ದೇವ ಜನರೇ, ಒಂದು ಸಭೆಯ ಒಂದು ಕುಟುಂಬವಾಗಿ ನಾವಿದ್ದೇವೆ. ಮೆಂಬರ್ಶಿಪ್ ಅಂದ್ಕೊಂಡ್ರಿ, ಒಂದು ಸಭೆಯಲ್ಲಿ ಅಂಗಗಳಾಗಿದ್ದೇವೆ. ಆದರೆ ಸಭೆಯಲ್ಲಿ ಅಂಗಗಳಾಗಿರುವಂತವರ ಕುರಿತಾಗಿ ನಿನ್ನ ಒಂದು ಆಸೆ ಏನಾಗಿದೆ ನೋಡಿ. ಜೂಮ್ ಮೀಟಿಂಗ್ ಅಲ್ಲಿ ಇರಬಹುದು, ಈ ಜೂಮ್ ಕೂಡ ಬಂದು ಈಗ ಅಣ್ಣ ಸಮಯ ಹೇಳ್ತಾ ಇರ್ತಾರೆ, ಇಂಥವ್ರು ಅನಾರೋಗ್ಯ ಸ್ಥಿತಿಯಲ್ಲಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಕನಿಷ್ಠ ಪಕ್ಷ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೋ ನನಗೊಂದು ಗೊತ್ತಿಲ್ಲ. ಆ ಪ್ರಾರ್ಥನೆ ಮಾಡಿದ್ರು ಕರುಣಿಸುವಾತನು, ವಾಸಿ ಮಾಡೋದನ್ನು ಅದನ್ನ ಮಾತ್ರ ಕೇಳಿಸ್ಕೊಳ್ತಾನೆ. ಅದು ನಾವೆಷ್ಟರ ಮಟ್ಟಿಗೆ ಅದೊಂದು ಸಂಸ್ಕಾರ ಪ್ರೇರೆ ಕ್ರಿಸ್ತನಲ್ಲಿ ಪ್ರಿಯ ದೇವಚಂದ್ರ. ಯಾಕೆಂದ್ರೆ ನಮ್ಮ ಆಯುಷ್ಕಾಲವು ಕೇವಲ ನೀರಿನ ಮೇಲೆ ಗುಳ್ಳೆ. ನಮ್ಮ ದಿನಗಳು ಕೊಂಚ ಎಂಬುದಾಗಿ ನಾವು ತಿಳಿದುಕೊಂಡವರ ನಾಳೆ ನಮ್ಮದೆಲ್ಲ ಪ್ರೇರೆ. ಆದರೆ ಇನ್ನು ಬೆಳಕಿರುವಾಗಲೆಂಬುದಾಗಿ ನಾವು ಕಾಣ್ತಾ ಇರ್ತೇವೆ. ಈಗಿನ ಕಾಲವು ನಿದ್ರೆಯಿಂದ ಹೆಚ್ಚು ಎತ್ತುಕೊಂಡೆಂಬುದಾಗಿ ಪೌಲನು ರೋಮ ಪತ್ರಿಕೆಯಲ್ಲಿ ಹೇಳಿದ ಹಾಗೆ ಒಬ್ಬರನ್ನೊಬ್ಬರು ಸಂತೈಸೋಣ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಪರೋಪಗಳು ಜೀವಿಸೋಣ ಪ್ರೇರೆ. ಯಾಕೆಂದ್ರೆ ಹೀಗೆ ಮಾಡಿದರೆ, ಇಂಥ ಕೆಲಸಗಳನ್ನು ಮಾಡಿದರೆ ಪರಾತ್ಪರನ ಮಕ್ಕಳಾಗ್ತವೆ. ಅಪರಲೋಕ ಪಟ್ಟಣದ ಆಸ್ತಿ, ಅಪರಲೋಕ ಪಟ್ಟಣದಲ್ಲಿ ಈಗ ಹಾಡುಗಳನ್ನು ಆಡುವಾಗ ನಾವು ನೆನೆಸ್ತೇವೆ, ಅನೇಕ ರೀತಿ ಹಾಡುಗಳಿರ್ತವೆ. ಸಂಭ್ರಮದಿಂದ ಮೊದಲಿನಲ್ಲಿ ಚಿನ್ನದ ಬೀದಿಯಲ್ಲಿ ನಡೆಯುವಾಗ ಆ ಬೀದಿಯಲ್ಲಿ ನಡೆಯಬೇಕು. ಆ ಶ್ರೇಷ್ಠವಾದ ಸಿಂಹಾಸನ. ಈಗ ಕ್ರೈಸ್ತರಾಗಿರೋದು ನಮಗೊಂದು, ಈ ಲೋಕದಲ್ಲಿ ಎಂತ ಮನೆ ಕಟ್ಟರು, ಈ ಮನೆ ನಮ್ಗೆ ಆಸೆ ಇರಲ್ಲ. ಯಾಕೆ ಗೊತ್ತು? ಇಲ್ಲಿ ಏನ್ ಕಟ್ಟಿದ್ರು ನಮಗಾಗಿ ಕಟ್ಟದ್ದಂತ ಪರಲೋಕದೊಂದು ಮನೆ. ಅದು 12 ರತ್ನ, ಗೋಮೇಧಿಕ, ವಜ್ರ, ವೈಡೂರ್ಯಗಳಿಂದ ಕಟ್ಟಲ್ಪಟ್ಟಂತ ಶ್ರೇಷ್ಠವಾದ ಸುಗುಣವುಳ್ಳ ಮನೆ ನನಗಿದೆ. ಈ ಮನೆ ಯಾರಿಗೆ ಬೇಕೆಂಬ ರೀತಿ ನಾವು ಹೌದು ಪ್ರೇರೆ. ಹಾಗಾದ್ರೆ ಅಂತ ಶ್ರೇಷ್ಠವಾದ ಮನೋಹರವಾದ ಮನೆಯಲ್ಲಿ ಪರಾತ್ಪರನ ಬಲಭಾಗದಲ್ಲಿ ಕುಳಿತುಕೊಳ್ಳುವ ಆಸೆ ಹಂಬಲಿರಬೇಕಾದ್ರೆ ಭೂಲೋಕದಲ್ಲಿರುವಾಗ ಪ್ರಿಯ ದೇವಚಂದ್ರೆ, ಅಕ್ವಿಲ ಪ್ರಿಸ್ಕಿಲ್ಲ ಗಮನಿಸ್ರಿ, ಪ್ರಾಣ ಕೊಡುವಷ್ಟಂದ್ರೆ ಉಪಕಾರ ಮಾಡುವಂತವ್ರು, ಪರೋಪಕಾರ ಮಾಡುವಂತವ್ರು, ಸಹಕಾರ ಮಾಡುವಂತವ್ರು, ಸಂಸ್ಕಾರ ಕಲಿತಂತ ಒಂದು ಕುಟುಂಬ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿದೆ. ನಿನ್ನ ಹೆಸರು ಬರೆಯಲ್ಪಡಬೇಕಾದ್ರೆ ಹಿಂಜರಿದು ಹೋಗುತ್ತಿರುವಂತಹ ಯಹೂದ್ಯರಿಗೆ, ತಪ್ಪಿಸಿಕೊಳ್ಳುತ್ತಿರುವಂತಹ ಸಭೆಯಾಗಿ ಕೂಡಿಕೊಳ್ಳುವುದನ್ನ ರೂಢಿಯಾಗಿ ಬಿಟ್ಟಂತವರಿಗೆ ಗ್ರಂಥಕರ್ತ ಹೇಳುತ್ತಿರುವಂತಹ ಮಾತುಗಳನ್ನು ನೆನೆಸಿಕೊಳ್ಳೋಣ ಪ್ರೇರೆ. ಕರ್ತನ ಮಾತಿಗೆ ವಿಧೇಯರಾಗೋಣ. ಕರ್ತನ ಕೊಟ್ಟ ಆ ಒಂದು ನಿಯಮಗಳನ್ನು ಅನುಸರಿಸೋಣ ಪ್ರೇರೆ. ಅದಕ್ಕೆ ನಾವು ವಿಧೇಯರಾಗಿ ಜೀವಿಸುವಾಗ ಇವತ್ತು ಅಥವಾ ನಾಳೆ ಯಾವ ಕ್ಷಣ ಈ ಲೋಕ ಬಿಟ್ರು, ಈಗೋ ನಾನು ಮಾತ್ರ ಅಲ್ಲ ಎಂಬುದಾಗಿ ಪೌಲನು ಹೇಳ್ತಾನೆ. ಅನ್ಯ ಜನಗಳ ಸಭೆಗಳವರು ಯಾರ ಕುರಿತಾಗಿ ಹೇಳ್ತಾರಂತೆ? ಅಕ್ವಿಲ ಪ್ರಿಸ್ಕಿಲ ಬಗ್ಗೆ ಹೇಳ್ತಾರಂತೆ. ಅವರ ಕುರಿತು ಸಾಕ್ಷಿ ಹೇಳ್ತಾರೆ. ಪ್ರಿಯ ದೇವಚಂದ್ರೆ, ಒಂದು ವೇಳೆ ಉದ್ಯೋಗ ಮಾಡೋದು ಒಂದು ಸಭೆಯ ಅಂಗವಾಗಿದ್ದುಕೊಂಡು ಆ ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಟ್ರಾನ್ಸ್ಫರ್ ಆಗುವಾಗ ಆ ಸಭಿಕರು ನಿನಗೆ ಕಣ್ಣೀರು ಹಾಕುವಂತವರಾಗಿರಬೇಕು. ಆ ಮನೆ ನೀನು ಬಿಡುವಾಗ ಸುತ್ತಮುತ್ತ ಜನರನ್ನು ಕೊಂಡಾಡುವಂತವರಾಗಿರಬೇಕು. ಯಾಕೆಂದ್ರೆ ಕ್ರೈಸ್ತರಾದ ನಾವು ಆ ರೀತಿ ಪ್ರೀತಿ, ನೀತಿ, ನಮ್ಮ ನುಡಿ ಎಲ್ಲವೂ ಯೋಗ್ಯಕರವಾಗಿ ಜೀವಿಸುವಾಗ ಈ ಸಾಕ್ಷಿ ಪಡೆದುಕೊಳ್ಳೋಣ ಪ್ರೇರೆ. ಈ ಲೋಕವು ನಮಗೆ ಶಾಶ್ವತವಲ್ಲ. ಲೋಕದ ಸರ್ಟಿಫಿಕೇಟ್ ಕನಿಷ್ಠ ಪಕ್ಷ ದೇವರಿಂದ ನಮಗೆ ಸರ್ಟಿಫಿಕೇಟ್ ಸಿಗುತ್ತೆ. ಕ್ರಿಸ್ತನಲ್ಲಿ ನನ್ನ ಜೊತೆ ಸೇವಕರೇ, ಕ್ರಿಸ್ತನಲ್ಲಿ ನನ್ನ ಪ್ರಿಯ ದೇವಚಂದ್ರೆ, ಈ ರಾತ್ರಿ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ಪ್ರತಿಯೊಬ್ಬರು ನಾವು ಗಮನಿಸುವಂತದ್ದು ಈ 4 ಕಾರ್ಯಗಳು: ಉಪಕಾರ, ಪರೋಪಕಾರ, ಸಹಕಾರ, ಸಂಸ್ಕಾರ. ಇನ್ನೂ ಅನೇಕ ಕಾರ್ಯಗಳಿವೆ. ಈ ರಾತ್ರಿ
ಕಲಿತುಕೊಂಡಂತ ಈ ವಿಷಯಗಳನ್ನ ನಮ್ಮಲ್ಲಿ ಅಳವಡಿಸಿಕೊಳ್ಳೋಣ, ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳೋಣ, ನಮ್ಮ ಕುಟುಂಬದಲ್ಲಿ ಕಲಿಯೋಣ. ನಮ್ಮ ಕುಟುಂಬ ಸಭೆಗೆ ಸಹಕಾರ ಮಾಡುವಂತ ಒಂದು ಕುಟುಂಬವಾಗಿ, ಸೇವೆಗೆ ಸಹಕಾರ ಮಾಡುವಂತ ಒಂದು ಕುಟುಂಬವಾಗಿ 2013 16 ತನಕ ನಾವು ಕರ್ತನ ಸೇವೆ ಮಾಡ್ತಾ ಇದ್ವಿ. ಯಾವುದೊಂದು ಸಂಸ್ಥೆಯಿಂದ ಉದ್ಯೋಗ ಮಾಡೋದಕ್ಕಾಗಿ ಬಂದಂತ ಒಂದೆರಡು ಕುಟುಂಬ, ಯಾರು ವರಪ್ರಸಾದ್ ರೆಡ್ಡಿ ಎಂಬುದಾಗಿ, ಬೇಬಿ ರೆಡ್ಡಿ ಎಂಬುದಾಗಿ ಒಳ್ಳೆಯ ಸ್ಥಾನದಲ್ಲಿದ್ದಂಥವ್ರು. ಅವ್ರು ಉದ್ಯೋಗ ಮಾಡಿ ಮನೆಗೆ ಒಂದು 5 ಗಂಟೆಗೆ ನಾನು ಫೋನ್ ಮಾಡ್ತಾ ಇದ್ದೆ. ಇನ್ನೊಬ್ರು ಶಾಮರಾಜ್ ಎಂಬುದಾಗಿ ಕುಟುಂಬ, ಅವ್ರಿಗೆ ಚಿಕ್ಕ ಮಕ್ಳಿಬ್ರು. ಈ 2 ಕುಟುಂಬ ಅಡಸರದಲ್ಲಿದ್ರು. ನಾನು ಮಿಡಿಗೇಸಿ ಸುಮಾರು 16 ಕಿಲೋಮೀಟರ್ ಹೆಚ್ಚು ಕಡಿಮೆ. ನನಗೆ ಒಂದು ಟಾಟಾ ಮ್ಯಾಜಿಕ್ ಇತ್ತು. ಈ ರಾತ್ರಿ ಇಂಥ ಹಳ್ಳಿಗೆ ನಾವು ಪ್ರಾರ್ಥನೆಗೆ ಹೋಗಬೇಕು ಎಂಬುದಾಗಿ ಹೇಳಿದಾಗ 2 ಕುಟುಂಬ ಸಿದ್ಧವಾಗಿ ಬರ್ತಾ ಇದ್ರು. ಎಷ್ಟೋ ಸಾರಿ ಆ ಕುಟುಂಬ ನಾವು ಒಂದು ಸುಮಾರು ನಮ್ಮ ಗಾಡಿಯಲ್ಲಿ ಒಂದು 20 ಜನ ಹೆಚ್ಚು ಕಡಿಮೆ ಪ್ರಯಾಣ ಮಾಡಿ ರಾತ್ರಿ 1 ಗಂಟೆಗೆ ನಾವು ಬರ್ತಾ ಇದ್ವಿ. ಒಂದು ಸಾರಿ 2013 ರಾತ್ರಿ ನಾವು ಪ್ರಯಾಣ ಮಾಡಿ ಬರೋ ಒಂದು ಸ್ಥಳದಲ್ಲಿ ನನ್ನ ಟಾಟಾ ಮ್ಯಾಜಿಕ್ ವಾಹನ 2 ಟೈರ್ ಪಂಚರ್ ಆದವು. ಒಂದಾದ್ರೂ ಒಂದು ಸ್ಟೆಪ್ನಿ ಇರುತ್ತೆ, 2 ಆದವು. ಬಾರಷ್ಟು ಹೊಡೆದೋಗ್ಬಿಟ್ಟು ಪ್ರೇರೆ. ಚಿಕ್ಕ ಮಕ್ಕಳು, ಅಪರಾಂತ ಕರಡಿಗಳ ಕಾಟ. ಆಗ ನನ್ನ ಸ್ನೇಹಿತರೊಬ್ಬರಿಗೆ ಫೋನ್ ಮಾಡಿ ಒಂದು ಆಟೋ ವೀಲ್ ತರಿಸ್ಕೊಂಡು ಸಿದ್ಧ ಮಾಡ್ಕೊಂಡು. ಯಾಕೆ ಹೇಳ್ತೀನಿ ಅಂದ್ರೆ, ಉದ್ಯೋಗ ರೀತಿಯಲ್ಲಿ ಇದ್ರು ಸೇವೆಗೆ ಮಾತ್ರ ಅವರು ಹಿಂಜರಿದವರಲ್ಲ. ಇವತ್ತಿನ ದಿನ ಕುಟುಂಬಗಳು ಹೇರಳವಾಗಿ ದೇವರು ಆಶೀರ್ವದಿಸಲ್ಪಟ್ಟಿದ್ದಾನೆ. ಸೇವೆಗೆ ಸಹಕಾರ ಮಾಡುವಂತ ಒಂದು ಕುಟುಂಬ, ಸೇವಕರಿಗೆ ಸಹಕಾರ ಮಾಡುವಂತ ಒಂದು ಕುಟುಂಬ. ಸಂಸ್ಕಾರ ಪ್ರೇರೆ, ಈ ಸಂಸ್ಕಾರ ಇದನ್ನು ಕಲಿಯೋಣ. ಕರ್ತನ ರಾಜ್ಯವನ್ನ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ. ಯಾಕೆಂದ್ರೆ ಕರ್ತನ ಯೇಸು ಕ್ರಿಸ್ತನು ಮಹೋಪಕಾರಡು ಮಹೋನ್ನತನಾಗಿ ಪರಲೋಕದಲ್ಲಿ ತನಗಿದ್ದ ಸ್ಥಾನ ಮಾನ ಆಗಮ್ಯವಾದ ಬೆಳಕು ಎಲ್ಲವನ್ನ ತಿಳಿಸಿ ದಾಸನಾಗಿ ಬಂದಿದ್ದು ನನ್ನನ್ನು ಬದುಕಿಸೋದಕ್ಕೋಸ್ಕರವಾಗಿ ತ್ಯಾಗ ಮಾಡಿದ್ದು, ನನ್ನನ್ನು ರಕ್ಷಣೆಗೋಸ್ಕರವಾಗಿ ಪ್ರಾಣ ಕೊಟ್ಟಂತ ಕ್ರಿಸ್ತನು ರಕ್ತ ಸುರಿಸವನ್ನು ಕೊಂಡುಕೊಂಡಿದ್ದಾನೆ ಪ್ರೇರೆ. ಉಚಿತವಾಗಿ ಪಡೆದುಕೊಂಡಿದ್ದೇವೆ, ಉಚಿತವಾಗಿ ನಾವು ಕೊಡೋಣ. ಪ್ರಾಣ ಕೊಟ್ಟಿದ್ದರಿಂದ, ರಕ್ತ ಚೆಲ್ಲಿದ್ದರಿಂದ ನಾವು ದೇವರ ಮಕ್ಕಳಾಗಿದ್ದೇವೆ. ಪರಲೋಕದ ಆಸೆ, ಅನಿತ್ಯ ಜೀವನ ಪಡೆದುಕೊಂಡಿದ್ದೇವೆ. ಅದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಅದರಿಂದ ಇಂಥ ಗುಣಗಳನ್ನು ಕಲಿತು ಕರ್ತನ ಮಹಿಮೆಗೆ ರಾಜ್ಯಕ್ಕೆ ಸಿದ್ಧರಾಗೋಣ. ಕರ್ತನ ತಾನೇ ವಾಕ್ಯ ಭಾಗವನ್ನು ಆಸ್ವಾದಿಸಲಿ. ಕರ್ತನ ಸ್ತೋತ್ರ ಉಂಟು.